नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ದಿನ ನಾವು ಭಗವದ್ಗೀತೆ ರೂಪದ 18ನೇ ಅಧ್ಯಾಯದ 17ನೇ ಶ್ಲೋಕವನ್ನ ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಅಹಂಕಾರದಿಂದ ಪ್ರೇರಿತನಾಗದವನು, ಬುದ್ಧಿಯು ಲಿಪ್ತನಾಗದಿರುವನು, ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ, ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ. ಶ್ರೀಕೃಷ್ಣ. ಈ ಮಾತನ್ನ ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳ್ತಿರೋದು ಅನ್ನೋದು ನಮ್ಗೆ ಗೊತ್ತಿರಬೇಕು. ಇದನ್ನ ಕೃಷ್ಣ ಅರ್ಜುನನಿಗೆ ಯುದ್ಧ ರಣರಂಗ ಕುರುಕ್ಷೇತ್ರ ಯುದ್ಧದಲ್ಲಿ ಹೇಳ್ತಿರೋದು. ಈ ಕಡೆ 7 ಅಕ್ಷೋಹಿಣಿ ಸೈನ್ಯ, ಆ ಕಡೆ 11 ಅಕ್ಷೋಹಿಣಿ ಸೈನ್ಯ ಮಧ್ಯದಲ್ಲಿ ಈ ಮಾತನ್ನ ಹೇಳ್ತಿರೋದು. ಈ ಮಾತನ್ನ ಈ ಶ್ಲೋಕನೇ ಅರ್ಥ ಮಾಡ್ಕೊಳ್ಳುವಂಥದ್ದಲ್ಲ, ಹಿಂದಿನ ಶ್ಲೋಕಗಳ ಜೊತೆಗೆ ಅರ್ಥ ಮಾಡ್ಕೊಂಡು ಒಂದು ಎಚ್ಚರಿಕೆ ಈ ಸಂದರ್ಭದಲ್ಲಿ ಏನಂತಂದ್ರೆ, ಬಹಳ ಮುಖ್ಯವಾದಂತ ಒಂದು ಎಚ್ಚರಿಕೆ ಏನಂದ್ರೆ, ಏನದು ಎಚ್ಚರಿಕೆ? ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಬುದ್ಧಿವಂತರು ಏನಾದ್ರೂ ಇದು ಎಚ್ಚರಿಕೆ ಅಂತ ಏನಾದ್ರೂ ಒಂದು ಇದೆಯಾ? ಭಗವಂತ ಏನು ನಮ್ಮನ್ಗೆ ಪ್ರೇರೇಪಿಸ್ತಾನೋ ಅದೇ ತರ ನಾವು ಮಾಡ್ಬೇಕು ಅಂತ ಪ್ರಭುಜಿ. ಓಕೆ, ವೆರಿ ಗುಡ್. ಮತ್ತೇನಾದ್ರೂ ಇದೆಯಾ? ಅಂದ್ರೆ ನಾವ್ ಯಾವ ನೀವು ಸಾಕು. ಮತ್ತೆ ಶ್ವೇತ ಮಾತಾಜಿ ಬೇರೆಯವರು ಹೇಳ್ತಾರೆ, ನೋಡೋಣ ಅವ್ರು ಏನ್ ಹೇಳ್ತಾರೆ ನೋಡೋಣ. ಯಾವತ್ತು ಮಾತಾಡದೇ ಇರೋರು ಮಾತಾಡೋ ಪ್ರಯತ್ನ ಮಾಡಿ. ನಾವು ಭಗವಂತ ಹೇಳಿದ್ದು ಕೇಳ್ಬೇಕು, ಅದು ದಾಟಿ ಹೋಗ್ಬಾರ್ದು ಆ ಮಾತಿಗೆ ಅಂತ. ಬೇರೆ ಮಾತಿಗೆ ದಾಟಿ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಪಾಪ. ಯಾರು ಮಾತಾಡೇ ಇಲ್ಲ ಈ ಗ್ರೂಪ್ ಅಲ್ಲಿ ಅಂತವ್ರು ಯಾರಾದ್ರೂ ಮಾತಾಡಕ್ ಪ್ರಯತ್ನ ಮಾಡ್ತೀರಾ? ನಾನು ಹೇಳಿದ ಪ್ರಶ್ನೆ ಅರ್ಥ ಆಯ್ತಾ? ಹೇಳಿ ಮಾತಾಜಿ. ಅದೇ ಈಗ ಭಗವಂತ ಕೃಷ್ಣ ಏನು ಮಾರ್ಗದರ್ಶನ ತೋರಿಸ್ತಾನ ಪ್ರಭುಜಿ, ಅದೇ ಮಾರ್ಗದಲ್ಲಿ ನಡೆಯೋದು ಪ್ರಭುಜಿ. ಕರೆಕ್ಟ್. ಯಾರು ಮಾತಾಡದೇ ಇರೋರು ಏನಾದ್ರೂ ಹೇಳಕ್ಕೆ ಈ ಕ್ಷಣದಲ್ಲಿ ಹೇಳಕ್ ಬಯಸ್ತೀರಾ? ಇದು ಒಂದು ಎಚ್ಚರಿಕೆ. ಅಂದ್ರೆ ಇಲ್ಲಿ ಹೇಳ್ತಿದ್ದಾರೆ, ಕೊಲ್ಲೋದ್ರ ಬಗ್ಗೆ ಹೇಳ್ತಿದ್ದಾರೆ. ಅಹಂಕಾರದಿಂದ ಪ್ರೇರಿತನಾಗದೆ ಬುದ್ಧಿಲಿಪ್ತನಾಗದಿರುವ ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವರನ್ನು ಕೊಂದಂತೆ ಅಲ್ಲ ಅನ್ನೋದು ಒಂದು ಮುಖ್ಯ ಅಂಶ. ಯಾರಾದ್ರೂ ಮಾತಾಡಕ್ ಬಯಸಿದ್ರೆ ದಯವಿಟ್ಟು ಮಾತಾಡಿ. ಹರೇ ಕೃಷ್ಣ. ನೋಡಿ, ಏನದು ಎಚ್ಚರಿಕೆ ಅಂತಂದ್ರೆ, ದೇಹ ಎಚ್ಚರಿಕೆ ಏನಂತಂದ್ರೆ ಇದು ಕೊಲ್ಲಕ್ಕೆ ಲೈಸೆನ್ಸ್ ಅಲ್ಲ ಅಂತ ಎಚ್ಚರಿಕೆ. ಶ್ಲೋಕ ನೋಡಿ, ಶ್ಲೋಕದಲ್ಲಿ ಹಿಂಗಿದೆ, ಹಂಗಂದ್ರೆ ಕೊಂದ್ರೇನು ಕೊಂದಂತೆ ಅಲ್ಲ, ಹಾಗಾದ್ರೆ ನನ್ಗೆ ವೈಲೆನ್ಸ್ ಮಾಡಕ್ಕೆ ಲೈಸೆನ್ಸ್ ಇತ್ತು ಅಂತ ಅಲ್ಲ. ನೋಡಿ, ಇದು ಎಚ್ಚರಿಕೆ. ಪ್ರಭುಪಾದ್ರೆ ಅದನ್ನೇ ಭಾವಾರ್ಥದಲ್ಲಿ ಭಾವಾರ್ಥದಲ್ಲಿ ಅದನ್ನ ಸ್ಪಷ್ಟಪಡಿಸ್ತಿದ್ದಾರೆ. ಇದು ವೈಲೆನ್ಸ್ಗೆ ಲೈಸೆನ್ಸ್ ಅಲ್ಲ ಅಂತ ಹೇಳ್ತಿದ್ದಾರೆ ಪ್ರಭುಪಾದ್ರು. ಯಾರ ಮೇಲೆ ಏನಾದ್ರೂ ಮಾಡಿ ನೋಡಿ ಕೊಂದು ಕೂಡ ಇದಕ್ಕೆ ನಾನ್ ಜವಾಬ್ದಾರಲ್ಲ ಅಂತ ಹೇಳಂಗಿಲ್ಲ. ನೋಡಿ, ಆದ್ರೆ ಇಲ್ಲಿ ಕೊಂದರು ಕೊಂದಂತೆ ಅಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನೇ ನಾವು ಬೇರೆ ತರ ಅರ್ಥ ಮಾಡ್ಕೋಬಾರ್ದು. ಬಹಳ ಜನ ಹಂಗೆ ಅರ್ಥ ಮಾಡ್ಕೊಡ್ತಾರೆ.
ನೋಡಿ ಹಿಂದಿನ ಶ್ಲೋಕಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಓದ್ಬೇಕು. ಅರ್ಜುನ ತ್ಯಾಗ ಮತ್ತೆ ವೈರಾಗ್ಯದ ಬಗ್ಗೆ, ತ್ಯಾಗ ಮತ್ತೆ ಸನ್ಯಾಸ ಬಗ್ಗೆ ಪ್ರಶ್ನೆ ಕೇಳಿದ. ನೋಡಿ ಆ ಒಂದು ಅಂಶಗಳಲ್ಲಿ ಇದನ್ನೆಲ್ಲ ಹೇಳ್ಕೊಂಡು ಬರ್ತಿರೋದು. ತ್ಯಾಗ ಅಂದ್ರೆ ಏನು, ಸನ್ಯಾಸ ಅಂದ್ರೆ ಏನು. ಸನ್ಯಾಸಿ ಏನು ಮಾಡೋದಿಲ್ಲ, ಸುಮ್ಮನೆ ಇರ್ತಾನೆ. ತ್ಯಾಗಿ ಏನ್ ಮಾಡ್ತಾನೆ, ಮಾಡೋದ್ ಮಾಡಿ ಕರ್ಮವನ್ನ ತ್ಯಾಗ ಮಾಡ್ತಾನೆ. ನೋಡಿ ಹಿಂಗೆ ಹೇಳ್ತಾ ಹೇಳ್ತಾ ಬಂದು ನೋಡಿ ನೀವು ಒಂದೊಂದು ಹಿಂದಿನ ಶ್ಲೋಕಗಳ ಆಧಾರವಾಗಿನೇ ಇಟ್ಕೋಬೇಕು. ನೋಡಿ 18ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ನೋಡಿ ಇಲ್ಲಿ ಹೇಳ್ತಾರೆ, ಅರ್ಜುನ, ಮನುಷ್ಯನು ವಿಹಿತ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲ ಐಹಿಕ ಸಂಘವನ್ನು ಕರ್ಮಫಲೇಕ್ಷೆಯನ್ನು ತ್ಯಜಿಸಿದಾಗ ಅವನ ತ್ಯಾಗವು ಸಾತ್ವಿಕವೆಂದು ಹೇಳುತ್ತಾರೆ. ನಿಂಗೆ ತ್ಯಾಗದಲ್ಲೂ ಕೂಡ ಸಾತ್ವಿಕ ಕೂಡ ಮಾಡುವಂಥದ್ದು ಮಾಡಿ ಅದ್ರಲ್ಲಿ ಕರ್ಮ ಅಂಟ್ಕೊಳ್ಳಲ್ಲ ನೋಡಿ ಅನ್ನೋ ಒಂದು ರೀತಿ. ನೋಡಿ ಇದನ್ನೇ ಈ ಜಪಾನ್ ದೇಶದಲ್ಲಿ ಬಾಂಬ್ ಹಾಕಿದಾಗ ನೋಡಿ, ಅಟಮ್ ಬಾಂಬ್ ಮೊದಲನೇ ಸರ್ತಿ ಅಟಮ್ ಬಾಂಬ್ ಹಾಕ್ತಾರೆ ಜಪಾನ್ ಮೇಲೆ, ನಾಗಾಸಾಕಿ ಹಿರೋಶಿಮಾ ಅಂತ. ನೋಡಿ ಎಷ್ಟೋ ಜನ ಸತ್ತೋಗ್ತಾರೆ ಪಾಪ. ನೋಡಿ ಅದನ್ನೇ ನಾನು ಗೂಗಲ್ ಸರ್ಚ್ ಮಾಡಿ ನೋಡೋ ಪ್ರಯತ್ನ ಮಾಡ್ತೀನಿ. ನೋಡಿ ಹಂಗೆ ನೋಡಲ್ಲಿ ಬಹಳಷ್ಟು ಜನ ಸತ್ತೋಗ್ತಾರೆ. ಇದು ಒಂದು 2 ನಗರಗಳಲ್ಲಿರೋ ಜನಗಳೆಲ್ಲ ಸತ್ತೋಗ್ತಾರೆ. ಅಲ್ಲಿರುವಂತ ಎಲ್ಲ ಪ್ರಾಣಿಗಳು, ಸಸಿಗಳು ಎಲ್ಲ ಸತ್ತೋಗ್ತವೆ. ನೋಡಿ ಇದು ಸರಿನಾ, ಪರವಾಗಿಲ್ವಾ? ಇಲ್ಲ ಪ್ರಭುಜಿ, ಒಬ್ರಿಂದ ಎಲ್ಲರಿಗೂ ತೊಂದ್ರೆ ಆಗುತ್ತೆ. ತಪ್ಪು. ಸಂದರ್ಭದಲ್ಲಿ ಆತನನ್ನ ಪ್ರಶ್ನೆ ಕೇಳ್ತಾರೆ ಜರ್ನಲಿಸ್ಟ್ಗಳು. ನೋಡಿ ಇದು ಬಾಂಬ್ ಹಾಕದದ್ದು ನೋಡಿ 1902ನೇ ಯುದ್ಧದ ಸಂದರ್ಭ. ನೋಡಿ 1945 ಆ ಒಂದು ಆಸ್ಪಾಸಲ್ಲಿ ನೋಡಿ ಬಾಂಬ್ ಹಾಕಿದ್ದು. ನೋಡಿ ಇದು ಮುಖ್ಯ ಮೂಲ ವ್ಯಕ್ತಿ, ಅವನ ಹೆಸರು ನೋಡಿ ರಾಬರ್ಟ್ ಓಪನ್ಹೈಮರ್ ಅಂತ, ಅಮೆರಿಕನ್ ಫಿಸಿಸ್ಟ್. ನೋಡಿ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ ಲೀಡರ್ ಆಗಿದ್ದ ಆತ, ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಅಂತ. ನೋಡಿ 45ರಲ್ಲಿ ಹಾಕ್ತಾರೆ. 65ನೇ ಇಸ್ವಿಯಲ್ಲಿ ಆತನಿಗೆ ಪ್ರಶ್ನೆ ಕೇಳ್ತಾರೆ ಒಬ್ಬರು ಪ್ರೆಸ್ ಅವರು. ನೋಡಿ ಆಗ ನೋಡಿ ಒಂದು ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ಈತನಿಗೆ. ನೋಡಿ ಆತ ಹೇಳ್ತಾನೆ, ನೋಡಿ ಭಗವದ್ಗೀತೆಯ ಒಂದು ಶ್ಲೋಕ ಹೇಳ್ತಾನೆ ಆತ. ಯಾವ ಶ್ಲೋಕ ಅಂದ್ರೆ 11ನೇ ಅಧ್ಯಾಯದ 32-34ನೇ ಶ್ಲೋಕವನ್ನು ಹೇಳ್ತಾನೆ. ನೋಡಿ ಯಾರಾದ್ರೂ ಓದ್ತೀರಾ ಮಾತಾಜಿ? 11ನೇ ಅಧ್ಯಾಯದ 32 ಮತ್ತೆ 33ನೇ ಶ್ಲೋಕ ನೋಡಿ. ಇಲ್ಲಿ ಹೇಳ್ತಾನೆ, ಹರೇ ಕೃಷ್ಣ ಪ್ರಭು. ಶ್ರೀ ಭಗವಾನ್ ವಾಚ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತೃಮಿಹ ಪ್ರವೃತ್ತಃ ಋತೆ ಆಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತ ಪ್ರತ್ಯೇನಿಕೇಶು ಯೋಧಃ. ಅನುವಾದ. ದೇವತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಅಂದ್ರೆ ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. 33ನೇದು ಓದ್ಬೇಕಾ ಪ್ರಭು? ತಸ್ಮಾತ್ ಮುತ್ತಿಷ್ಟ ಯಶೋ ಲಭ್ಯಸ್ವ ಜಿತ್ವಾ ಶತ್ರುನ್ ಭಕ್ತ್ವಾ ರಾಜ್ಯಂ ಸಮಧ್ವಂ ಮಯೇವೇತಿ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿಂ. ಅನುವಾದ. ಆದುದರಿಂದ ಎದ್ದೇಳು, ಯುದ್ಧ ಮಾಡು, ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಶ್ಲೋಕ 34. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತದನ್ಯಾನಪಿ ಯೋಧವಿರಾನ್ ಮಯಾ ಹತ್ವಾಂ ತ್ವಂ ಜಹಿಮಾವೃತ್ತಿಷ್ಠ ಯೋಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ಅನುವಾದ. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಹರೇ ಕೃಷ್ಣ ಪ್ರಭು. ಕೇಳಿಸ್ಕೊಳ್ಳಿ.
ಕೇಳಿಸ್ತಿಲ್ಲ ಪ್ರಭುಜಿ. is trying to persuade the prince that he should do his duty, and to impress him ಕೇಳಿಸ್ತಿದ್ಯಾ? takes on his multi-armed form ಕೇಳಿಸ್ತಿಲ್ಲ and says, "Now I am become death, the destroyer of worlds." ಹರೇ ಕೃಷ್ಣ. ನೋಡಿ, ಈ ಸಂದರ್ಭದಲ್ಲಿ ಆತ ಈ ಭಗವದ್ಗೀತೆ ಶ್ಲೋಕವನ್ನ ಉದ್ಧರಿಸ್ತಾನೆ. ನೋಡಿ, ಪುಣ್ಯಾತ್ಮ. ನೋಡಿ, ಆತನಿಗೆ ಯಾರು ಹೇಳಿದ್ದು? ಲೈಸೆನ್ಸ್ ಕೊಟ್ರ? ಕೃಷ್ಣ ಹೇಳಿದ್ನ ಆತನಿಗೆ? ಇಷ್ಟು ಜನಕ್ಕೆ ಇದಕ್ಕೆ ಯಾರು ಹೊಣೆ ಅಲ್ವಾ? ನೋಡಿ, ಜನಗಳು ಭಗವದ್ಗೀತೆ ಶ್ಲೋಕವನ್ನ ನೋಡಿ ಇಂತಿಂತ ಸಂದರ್ಭದಲ್ಲಿ ಹೇಳಕ್ ಹೋಗ್ತಾರೆ, ಅವರ ವಾದವನ್ನ ಮಂಡಿಸಕ್ ಹೋಗ್ತಾರೆ. ನೋಡಿ, ಹಿಂಗೆಲ್ಲ ಇರುತ್ತೆ. ನೋಡ, ಹಿರೋಶಿಮಾ ನಾಗಸಕಿ ಜನಗಳು, ಮುಗ್ಧ ಜನಗಳು, ಅಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳು, ನೋಡಿ ಹಲವಾರು ಜೀವರಾಶಿಗಳು, ನೋಡಿ ಅವ್ರನ್ನ ಕೊಲ್ಲಕ್ಕೆ ಇವ್ರಿಗೆ ಲೈಸೆನ್ಸ್ ಇದೆಯಾ? ನೋಡಿ, ಭಗವದ್ಗೀತೆ ಆದ ಶ್ಲೋಕವನ್ನ ಹೇಳ್ಕೊಂಡು ಇದಕ್ಕೆಲ್ಲ ಯಾರು ಹೊಣೆ ಅಲ್ವಾ? ನೋಡಿ, ಹಿಂಗೆ ಇರುತ್ತೆ. ಹಿಂಗೆ ಭಗವದ್ಗೀತೆ ಶ್ಲೋಕ, ಈ ಶ್ಲೋಕವನ್ನ ಲೈಸೆನ್ಸ್ ಆಗಿ ತಗೋಬಾರ್ದು ಕೊಲ್ಲೋದಕ್ಕೆ. ನೋಡಿ, ಈತ ರಾಬರ್ಟ್ ಓಪನ್ ಹೈಮರ್ ಆ ಥರ ಲೈಸೆನ್ಸ್ ಆಗಿ ತಗೊಂಡ. ಇದು ಬಹಳ ದುರದೃಷ್ಟಕರ. ನೋಡಿ, ಅದಕ್ಕೆ ಸರಿಯಾದ ಮಾರ್ಗದರ್ಶನ ನೋಡಿ ಗುರುಗಳು. ನೋಡಿ, ಕೃಷ್ಣ ನಿನ್ನೆ ಗುರು ಮಹಾರಾಜರು ಒಂದು ಲೆಕ್ಚರ್ ಕೇಳ್ತಾ ಇದ್ದೆ. ಭಗವದ್ಗೀತೆಯ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ತಾನೆ. ಹಂಗಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಎಲ್ಲ ಧರ್ಮಗಳನ್ನ, ಎಲ್ಲಾ ತರದ್ದು ನಿನ್ನ ನಂಬಿಕೆಗಳು, ನಿನ್ನ ಆಚರಣೆಗಳು ಇವೆಲ್ಲ ಬಿಟ್ಟು ನೀನು ನನಗ್ ಶರಣಾಗು, ನಾನು ಹೇಳ್ದಂಗೆ ಕೇಳು ಅಂತ. ಈಗ ಕೃಷ್ಣನ್ ಶರಣ ಆಗ್ಬೇಕು ಅಂದ್ರೆ ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣನ್ಗೋಗಿ ಶರಣ ಭಗವದ್ಗೀತೆ ಪುಸ್ತಕದಲ್ಲಿದ್ದಾರೆ. ಹೋಗಿ ಶರಣಾಗ್ಬೋದಾ? ಭಗವದ್ಗೀತೆ ಪುಸ್ತಕದ ಒಳಗಡೆ ಹೋಗಿ ಆಗಲ್ಲ ಇಲ್ಲ ಪ್ರಭು, ಗುರುಗಳು ಪ್ರಭುಜಿ. ಅದು ಓದಿ ಶರಣ ಆಗ್ಬೇಕು. ಓದಿ ಯಾರಿಗೆ ಶರಣಾಗ್ಬೇಕು? ಪ್ರಭುಜಿ, ನಮ್ಮ ಹೃದಯದಲ್ಲೇ ಇರ್ತಾರೆ ಪ್ರಭುಜಿ. ಪರಮಾತ್ಮನಿಗೆ ಶರಣಾಗ್ಬೇಕು ಪ್ರಭುಜಿ. ಫಸ್ಟ್ ಗುರುಗಳಿಗೆ ಶರಣಾಗ್ಬೇಕು. ಪರಮಾತ್ಮನ ಶರಣಾಗ್ಬೇಕು, ಗುರುಗಳಿಗೆ ಶರಣಾಗ್ಬೇಕು. ಗುರುಗಳಿಗೆ ಶರಣಾಗ್ಬೇಕು ಪ್ರಭುಜಿ. ಗುರುಗಳಿಗೆ ಶರಣ, ವ್ಯಕ್ತಿ ಗುರುಗೆ ಶರಣಾಗ್ಬೇಕು. ನೋಡಿ, ವ್ಯಕ್ತಿ ಪ್ರಸ್ತುತ ಇರುವಂತ ಆಚಾರ್ಯ ಗುರುಗಳಿಗೆ ಶರಣಾಗ್ಬೇಕು. ನೋಡಿ, ಇದು ಬಹಳ ಮುಖ್ಯ. ವ್ಯಕ್ತಿ ಗುರು ಪ್ರಸ್ತುತ ವೈಯಕ್ತಿಕವಾಗಿ ನಿಮಗೆ ಕೈಗೆ ಸಿಗುವಂತ ಆಚಾರ್ಯರು ಯಾರಿರ್ತಾರೋ ಅವ್ರಿಗೆ ಶರಣಾಗ್ಬೇಕು. ನೋಡಿ, ಈಗ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ನಮ್ ಜೊತೆಗೆ ಈಗ ನೋಡಿ ದೇಹದ ರೂಪದಲ್ಲಿ ಇಲ್ಲ. ನಾವು ಅವ್ರಿಗೆ ಶರಣಾಗ್ತೀವಿ, ಬಾಕಿಯವ್ರಿಗೆ ಆಗಲ್ಲ ಅಂತ ಹೇಳಕ್ಕಾಗತ್ತಾ?
ಆಗಲ್ಲ. ಆಗೋದಿಲ್ಲ. ನೋಡಿ, ಆ ಗುರುಗಳು ನಮ್ಮನ್ನು ಸ್ವೀಕರಿಸ್ಬೇಕು. ನೋಡಿ, ಕೃಷ್ಣನಿಗೆ ಶರಣಾಗೋದು ಅಂದ್ರೆ ಗುರುಗಳು ಅವನ ಪ್ರತಿನಿಧಿಗೆ ಅಂತ ನೋಡಿ, ಅವರು ನಮ್ಮನ್ನ ಒಪ್ಕೋಬೇಕು. ಅವರು ಒಪ್ಕೊಳ್ಳುವಂಥದ್ದು ಅಂದ್ರೆ ನೋಡಿ, ನಾವೇನ್ ಮಾಡ್ಬೇಕು? ತದ್ವಿದ್ಧಿ ಪರಿಪ್ರಶ್ನೇನ ಸೇವೆಯ ಮಾಡ್ಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಮಾಡ್ಬೇಕು. ಅವಾಗ ಅವರು ಉಪದೇಕ್ಷೀಯಂತಿತೆ ಜ್ಞಾನಂ ಜ್ಞಾನ ತತ್ವದರ್ಶಿನಃ ಆಗ್ತಾರೆ. ನೋಡಿ, ಹಂಗೆ ಜೀವಂತ ಗುರು ನೋಡಿ, ಅವ್ರಿಗೆ ಹೋಗಿ ಶರಣಾಗ್ಬೇಕು, ಅವ್ರ ಹತ್ರ ಕಲ್ತ್ಕೋಬೇಕು, ತಿಳ್ಕೋಬೇಕು. ಅವರು ಗುರು ಪರಂಪರೆಯಲ್ಲಿ ಬಂದಿರ್ಬೇಕು. ಕೃಷ್ಣನಿಗೆ ಶರಣಾಗ್ತೀನಿ, ನನ್ ಬೇರೆ ಯಾರಿಗೂ ಆಗಲ್ಲ, ಅಥವಾ ನಾನು ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೇ ಶರಣಾಗ್ತೀನಿ, ಅವರ ಅನುಯಾಯಿಗಳಿಗೆ ಶರಣಾಗಲ್ಲ. ನೋಡಿ, ಹಂಗಲ್ಲ. ನೋಡಿ, ಅಧಿಕೃತ ಗುರು ಆಚಾರ್ಯರು ಅವ್ರಿಗೆ ಶರಣಾದ್ರೆ ನೋಡಿ, ಅದು ಕೃಷ್ಣನ್ ಶರಣಾದಂಗೆ. ನೋಡಿ, ಆ ಥರದ್ದೇ ಮಾರ್ಗ. ನೋಡಿ, ಓಪನ್ ಹೈಮರ್ಗೆ ಯಾರು ಹೇಳಿದ್ರು ಅಲ್ವಾ? ನೋಡಿ, ಆಜ್ಞೆ ಕೊಟ್ರು, ಅನುಮತಿ ಕೊಟ್ರು. ನೋಡಿ, ಈ ಥರದ್ದೆಲ್ಲ ವಿಷಯಗಳು ಬರ್ತವೆ. ಈ ಶ್ಲೋಕ ಬಹಳ ಡೇಂಜರ್ ಶ್ಲೋಕ. ನಾನು ಡೇಂಜರ್ ಅಂತ ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು. ಲೈಸೆನ್ಸ್ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವರು, ವೈಲೆನ್ಸ್ಗೆ ಲೈಸೆನ್ಸ್ ಅನ್ಕೋತಾರೆ. ನೋಡಿ, ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಿರೋದು ನೋಡಿ, ಕೃಷ್ಣ ಹೇಳ್ಬೇಕು, ಕೃಷ್ಣನ ಪ್ರತಿನಿಧಿ ಹೇಳ್ಬೇಕು. ನೋಡಿ, ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಸರ್ಕಾರ ಒಬ್ಬ ಸೈನಿಕ ಬಗ್ಗೆ ಹೇಳ್ತಿದ್ದಾರೆ. ನೋಡಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಅತ್ಯಂತ ಕಷ್ಟಕರವಾದಂತ ಜಾಬ್ ಯಾವ್ದು ಗೊತ್ತಾ? ವೆರಿ ಟಫ್ ಜಾಬ್. ಜಡ್ಜ್ಮೆಂಟ್ ಕೊಡೋದು. ಆಮೇಲೆ ಸೈನಿಕನ ಕೆಲಸ ಜಡ್ಜ್ಮೆಂಟ್ ಕೊಡೋದು. ಇವೆಲ್ಲ ವೆರಿ ಟಫ್ ಜಾಬ್ಸ್. ನೋಡಿ, ಅಲ್ಲಿ ಜಡ್ಜು ಒಬ್ಬನಿಗೆ ಹ್ಯಾಂಗ್ ಟು ಡೆತ್ ಅಂತ ಮಾಡ್ತಾನೆ. ನೋಡಿ ಅಲ್ಲಿ ಪ್ರಿಸನ್ ಹೌಸ್ ಅಲ್ಲಿ ನೋಡಿ, ಪ್ರಿಸನ್ ಅಲ್ಲಿ ನೋಡಿ ಹ್ಯಾಂಗಿಂಗ್ ಮಾಡ್ತಾನೆ ಒಬ್ಬ. ನೋಡಿ, ಅಲ್ಲಿ ಆ ಕೆಲ್ಸಕ್ಕೆ ಯಾರು ಸೇರ್ತಾ ಇಲ್ಲ ಗೊತ್ತಾ? ಎಷ್ಟೋ ದಿನದಿಂದ ಜಾಬ್ ರಿಕ್ರೂಟ್ಮೆಂಟೇ ಆಗಿಲ್ಲ. ಆ ಕೆಲಸ ಮಾಡೋರು ಬಹಳ ನೋಡಿ ವಿಚಿತ್ರವಾಗಿರ್ಬೇಕು. ಎ ಪರ್ಸನ್ ಹೂ ಹ್ಯಾಂಗ್ಸ್, ಅವನು ಯಾರು ಜೈಲಿಗೆ ಅವನು ಕುತ್ತಿಗೆಗೆ ಹಾಕ್ತಾನೆ ನೋಡಿ, ಗಲ್ಲು ಶಿಕ್ಷೆ ಕೊಡ್ತಾನೆ ನೋಡಿ. ನೋಡಿ, ಆತನಿಗೆ ಬಹಳ ಕಷ್ಟವಾದಂತ ಕೆಲಸ ಅದು. ನೀವು ಕೊಟ್ರೆ ನೀವು ಮಾಡ್ತೀರಾ? ಇಲ್ಲ, ಅದು ಪಾಪದ ಕೆಲಸ. ಪಾಪದ ಕೆಲಸ ಅಲ್ಲ ಅದು. ಬಟ್ ಸರ್ಕಾರದಿಂದ ಹೇಳಿದ್ಮೇಲೆ ಪಾಪ ಅಲ್ಲ, ನಾವು ಓನಾಗಿ ಮಾಡಿದ್ರೆ ಅದು ಪಾಪ ಆಗುತ್ತೆ. ನೋಡಿ, ಹಂಗೆ ಪಾಪದ ಕೆಲಸ ಅಂತ ಹೇಳಕ್ಕಾಗಲ್ಲ. ಸರ್ಕಾರದ ಕೆಲಸ ಅದು. ಸರ್ಕಾರದ ಕೆಲಸ ಡ್ಯಾಶ್ ಕೆಲಸ ವಿಧಾನಸೌಧ ಮೇಲೆ ಹಾಕಿದೆ. ದೇವರ ಕೆಲಸ ಅಂತ ಹೇಳ್ತಾರೆ ನೋಡಿ ಅಲ್ಲಿ. ನೋಡಿ, ಹಂಗೆ ಅಲ್ಲಿ ಜಡ್ಜು ನೋಡಿ ನೋಡಿ ಜಡ್ಜ್ಮೆಂಟ್ ಕೊಡ್ತಾನೆ. ನೋಡಿ, ಕೊಟ್ಮೇಲೆ ನೋಡಿ ಅವ್ರನ್ನ ನೇಣು ಹಾಕ್ಬೇಕು ಅವ್ರಿಗೆ. ನೋಡಿ, ಲಾಸ್ಟ್ ನೋಡಿ ಇಲ್ಲಿ ನಾನು ಓದ್ತಿದ್ದೀನಿ ನೋಡಿ ನಿಮ್ಗೆ. ಲಾಸ್ಟ್ ಎಕ್ಸಿಕ್ಯೂಷನ್ ಬೈ ಹ್ಯಾಂಗಿಂಗ್ occurred in March 2020 for perpetrators of 2012 Delhi gang rape and murder case. ಅಲ್ಲಿಂದ ನಂತರ ಕಳೆದ 5 ವರ್ಷದಿಂದ ಯಾರಿಗೂ ಗಲ್ಲು ಶಿಕ್ಷೆ ಕೊಟ್ಟಿಲ್ಲ ಗೊತ್ತಾ ನಿಮಗೆ? ನೋಡಿ, ಇದನ್ನು ಯಾಕೆ ಅಂತಂದ್ರೆ ನೋಡಿ, ಇದು ಬಹಳ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಆಗ್ಬೇಕು. ನೋಡಿ, ಮೆಥಡ್ ಆಫ್ ಡೆತ್ ಈ ಬೇರೆ ದೇಶಗಳಲ್ಲಿ ಏನ್ ಮಾಡ್ತಾರೆ, ಈ ಅರಬ್ ಅವ್ರಿಗೆ ಐ ಫಾರ್ ಎನ್ ಐ ಅಂತ ಅವ್ರ ಪ್ರಿನ್ಸಿಪಲ್. ಹಂಗಂದ್ರೆ ಏನು? ಐ ಫಾರ್ ಎನ್ ಐ. ಕಣ್ಣಿಗೆ ಕಣ್ ತೆಗೆದ್ರೆ ಕಣ್ ತೆಗೆದು, ಕೈ ತೆಗೆದ್ರೆ ಕೈ. ಎಕ್ಸಾಕ್ಟ್ಲಿ ಕರೆಕ್ಟ್. ಏನು ಅಂಗಗಳಿಂದ ಅವರು ತೊಂದರೆ ಮಾಡಿರ್ತಾರೋ ಆ ಅಂಗಗಳನ್ನ ನಿಷ್ಕ್ರಿಯ ಮಾಡ್ಬಿಡ್ತಾರೆ ಅವರು. ಎಕ್ಸಾಕ್ಟ್ಲಿ ಕರೆಕ್ಟ್. ನೋಡಿ, ಕದಿಯೋದು ಏನ್ರಿಂದ ಕದೀತಾರೆ? ಕೈಯಿಂದ ಕದೀತಾರಲ್ವಾ? ಕೈಯಿಂದ ಕದೀತಾರೆ. ನೋಡಿ, ಇದು ಆಗಿನ ಕಾಲದಲ್ಲೂ ಕೂಡ ರಾಜರ ಕಾಲದಲ್ಲೂ ಕೂಡ ಹಿಂಗೆ ಇರೋದು. ನೋಡಿ, ಮೊಯ್ಯಿಗೆ ಮೊಯ್ಯಿ ಅಂತ ಹೇಳ್ಬೋದು. ಮುಯ್ಯಿಗೆ ಮೊಯ್ಯಿ ಅದೊಂದು ಬೇರೆ, ಸೇಡ್ ತೀರಿಸ್ಕೊಳ್ಳೋದ್ರಲ್ಲಿ ಬರುತ್ತೆ. ಇದು ಕಾನೂನು ಪ್ರಕಾರ ಇದು ನಾನು ಹೇಳ್ತಿರೋದು. ಮುಯ್ಯಿಗೆ ಮೊಯ್ಯಿ ಸೇಡ್ ಅದು ಬೇರೆ. ಅದು
ನಾವು ಚರ್ಚೆ ಮಾಡ್ತಿರೋದು ಕಾನೂನು, ಇದು ಶರಿಯಾ ಲಾ ಅಂತಾರ. ಶರಿಯಾ ಲಾ ಅಂತ ಹೇಳ್ತಾರೆ. ಆ ಶರಿಯಾ ಲಾ ಅಲ್ಲಿ ಹಿಂಗೆ ಇರೋದು. ಅವ್ರು ಏನ್ ಮಾಡ್ತಾರೆ, ಪಬ್ಲಿಕ್ ಅಲ್ಲಿ ನೋಡಿ, ಯಾರಾದ್ರೂ ಒಬ್ರು ಕೊಲೆ ಮಾಡಿದಾನೆ ಅಂದ್ರೆ ಪಬ್ಲಿಕ್ ಅಲ್ಲಿ ನೋಡಿ ಅವ್ರನ್ನ ಏನ್ ಮಾಡ್ತಾರೆ, ಅವ್ರನ್ನ ಕೊಲ್ತಾರೆ ನೋಡಿ. ಹಿಂಗೆ ಗುಂಡಿಟ್ಕೊಳ್ತಾರೆ ನೋಡಿ. ಇಲ್ದೇ ಇದ್ರೆ ನೋಡಿ ಈ ಕಲ್ಲು ಹೊಡೆದು ಕೊಲ್ತಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಕಲ್ಲು ಹೊಡಿತಾರೆ. ಕಲ್ಲು ಹೊಡೆದು ಎಲ್ಲ ಜನ ಪಬ್ಲಿಕ್ ಎಲ್ಲ ಏನ್ ಮಾಡ್ತಾರೆ, ಸೇರ್ಕೊಂಡು ಕಲ್ಲು ಹೊಡೆದು ಸಾಯಿಸ್ತಾರೆ ನೋಡ್ರಿ. ಹಂಗೆ ನೋಡ್ರಿ ನೋಡಿ ಈ ನೋಡಿ ಹಿಂಗೆ ಇರುವಂತದ್ದು ಅದು ದ ಸೇಯಿಂಗ್ ಆಕ್ಷನ್ಸ್ ಆಫ್ ದ ಪ್ರಾಫಿಟ್. ನೋಡಿ ಈ ತರದ್ದು ಇರುತ್ತೆ. ಒಂದ್ ಸಂದರ್ಭದಲ್ಲಿ ಬೈಬಲ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಸ್ತ್ರೀ ವ್ಯಾಭಿಚಾರ ಮಾಡಿರ್ತಾಳೆ ನೋಡಿ. ನೋಡಿ ಅಲ್ಲಿ ಅಂತ ಸಂದರ್ಭದಲ್ಲಿ ಅವರ ಲಾ ಪ್ರಕಾರ ನೋಡಿ ನೋಡಿ ಕಲ್ಲು ಹೊಡೆದು ಸಾಯಿಸ್ಬೇಕೀಗ. ಈಗೆಲ್ಲ ಜನ ಸೇರ್ತಾರೆ. ಓಕೆ, ಈಗ ಏನ್ ಮಾಡ್ಬೇಕು? ಈಗ ಅಲ್ಲಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇರ್ತಾರೆ ನೋಡಿ. ಜೀಸಸ್ ಏನ್ ಹೇಳ್ತಾರೆ ಅಂತಂದ್ರೆ ಆ ಸಂದರ್ಭದಲ್ಲಿ, ನೀವು ಯಾರು ಈ ಪಾಪನೇ ಮಾಡಿಲ್ವೋ ಅವರು ಮೊದ್ಲು ಬಂದು ಕಲ್ಲು ಹೊಡೀರಿ ಅಂತ ಹೇಳ್ತಾರೆ. ಯಾರು ಮುಂದೆ ಬರೋದಿಲ್ಲ. ಹಂಗೆ ನೋಡಿ ಇಲ್ಲಿ ಹೇಳ್ತಾರೆ ನೋಡಿ, ಅಡಲ್ಟ್ರಿ ವ್ಯಾಭಿಚಾರ ನೋಡೊಂದು ಮಾಡಬಾರ್ದು ಮಾಡ್ಬಿಟ್ಲು ಈಕೆ. ಈಗ ಜನಗಳೆಲ್ಲ ಸೇರಿ ಕಲ್ಲು ಹೊಡಿಬೇಕು. ಎಲ್ಲ ಉತ್ಸಾಹದಿಂದ ಇದ್ದಾರೆ. ನೋಡಿ ಹೇಳ್ತಾರೆ, ಜೀಸಸ್ ರಿಟರ್ನ್ ಟು ಮೌಂಟ್ ಆಫ್ ಒಲಿವ್ಸ್, but early the next morning he was back again at the temple. A crowd soon gathered and he sat down and taught them. As he was speaking, the teachers of religious law and the Pharisees brought a woman who had been caught in the act of adultery. They put her in front of the crowd. ನೋಡಿ ಜನಗಳ ಮುಂದೆ ದೇವಸ್ಥಾನದ ಹತ್ರ ಯಾರು ಅವರು ಪೂಜಾರಿ ಪುರೋಹಿತರುಗಳು ಇರ್ತಾರೋ ಅವ್ರ ಮುಂದೆ ತಂದು ನಿಲ್ಲಿಸ್ತಾರೆ ನೋಡ್ರಿ. ಟೀಚರ್, they said to Jesus, this woman was caught in the act of adultery. The law of Moses says to stone her. What do you say? ಅವ್ರು ಕೇಳ್ತಾರೆ, ಮೋಸಸ್ ಈ ತರ ಹೇಳ್ತಾರೆ ಕಲ್ಲೊಡೆದು ಸಾಯಿಸ್ಬೇಕು ಈ ತರ ಮಾಡಿದವ್ರನ್ನ ಅಂತ, ಈಗ ನೀವೇನ್ ಹೇಳ್ತೀರಿ ಅಂತ ಅದಕ್ಕೆ ಹೇಳ್ತಾರೆ. They were trying to trap him into saying something they could use against him. ಆತನ ವಿರುದ್ಧವಾಗಿ ಏನಾದ್ರು ಹೇಳೋಣ ಅಂತ ಅವರು ಈ ತರದ್ದು ಒಂದು ಪಿತೂರಿ ಮಾಡ್ತಿರ್ತಾರೆ. ಮೋಸಸ್ ಈ ತರ ಹೇಳ್ತಾರೆ, ನೀವೇನ್ ಹೇಳ್ತೀರಿ ಅಂತ. ಬಟ್ ಜೀಸಸ್ ಸ್ಟಾಪ್ ಡೌನ್ ಅಂಡ್ wrote in the dust with his finger. They kept demanding an answer. So he stood up again and said, all right, but let the one who has never sinned throw the first stone. ಯಾರು ಪಾಪನೇ ಮಾಡಿಲ್ವೋ ಅವರು ಮುಂದೆ ಬಂದು ಮೊದಲನೇ ಕಲ್ಲು ಹೊಡೀರಿ ಅಂತ ಹೇಳಿ. Then he stopped down again and wrote in the dust. When the accusers heard this, they slipped away one by one, beginning with the oldest, until only Jesus was left in the middle of the crowd with the woman. Then Jesus stood up again and said to the woman, where are your accusers? Didn't even one of them condemn you? No, Lord, she said. So hinge, and Jesus said, neither do I. Go and sin no more. ನೋಡಿ, ಇನ್ಮೇಲೆ ಪಾಪ ಮಾಡ್ಬೇಡ ಅಂತ ಹೇಳ್ತಾರೆ. ಏನ್ ಯಾರಾದ್ರೂ ಹೇಳ್ತೀರಾ ಇದರ ಸಾರಾಂಶ? ಯಾರಾದ್ರೂ ಒಂದು ಸಾರಾಂಶ ಹೇಳ್ತೀರಾ? ಹೇಳಿದ್ದು ಕೇಳಿದ್ದು? ಓಕೆ, ಅನುವಾದ ಆದ್ರೂ ಹೇಳಿ. ಅನುವಾದ ಆದ್ರೂ ಯಾರಾದ್ರೂ ಹೇಳಿ. ಯಾರಿಗಾದ್ರೂ ಅರ್ಥ ಆಯ್ತಾ? ಅನುವಾದ ಹೇಳಿ. ಅದೇ ಪ್ರಭುಜಿ, ಈಗ ಆ ಹೆಣ್ಮಗು ಮೇಲೆ ಈಗ ಕಲ್ಲು ಹೊಡಿಬೇಕಂತ ಹೇಳ್ತಾರೆ ಅವರೆಲ್ಲ ಜೀಸಸ್ ಹತ್ರ ಬಂದು. ಅದಕ್ಕೆ ಜೀಸಸ್ ಅವರು ಆಯ್ತು, ಹಾಗಾದ್ರೆ ಯಾರು ಒಂದ್ ಸ್ವಲ್ಪನೂ ಪಾಪನೇ ಮಾಡಿಲ್ಲ ಅವರು ಫಸ್ಟ್ ಬಂದು ಹೊಡಿರಿ ಅಂದಾಗ ಯಾರು ಬರ್ಲಿಲ್ಲ ಮುಂದಕ್ಕೆ. ಆಗ ಜೀಸಸ್ ಒಬ್ರೆ ಉಳ್ಕೊಂಡ್ರು ಅವ್ರ ಹತ್ರ. ಅವರು, ನಾನು ನಿನ್ನನ್ನು ಅಕ್ಯೂಸ್ ಮಾಡೋದಿಲ್ಲ, ನೀನು ಇನ್ ಮುಂದೆ ಯಾವ್ದು ಪಾಪ ಮಾಡ್ಬೇಡ ಅಂತ ಹೇಳಿ ಕಳ್ಸಿದ್ರು ಪ್ರಭುಜಿ. ನೋಡಿ, ಹಿಂಗೆ ಗುರುಗಳು ಅಂದ್ರೆ ಹಂಗೆ. ಗುರುಗಳು ಅಂದ್ರೆ ಹಂಗೆ. ಅವ್ರು ಹೇಳ್ತಾರೆ, ದೀಕ್ಷೆ ಕೊಡ್ತಾರೆ,
ಇಲ್ಲಿವರೆಗೂ ಮಾಡಿದ್ದಾಯ್ತು, ಇನ್ಮೇಲೆ ಮಾಡಬೇಡಿ ಅಂತ ಹೇಳಿ ನೋಡಿ ಅವರು ನೋಡಿ ಕ್ಷಮಿಸಿ ಕಳಿಸ್ತಾರೆ. ಇದು ಭಗವಂತನ ಪ್ರತಿನಿಧಿಗೆ ಶರಣ ಆಗೋದು. ನೋಡಿ ನೋಡಿ ದಂಡನೆ ಕೊಡೋಷ್ಟು ಯೋಗ್ಯತೆ ಅರ್ಹತೆ ನೋಡಿ ಇವೆಲ್ಲ ಇಲ್ಲ. ತುಂಬಾ ಕಷ್ಟ. ಒಬ್ಬರನ್ನ ನೋಡಿ ಜಡ್ಜ್ಮೆಂಟ್ ಕೊಡೋದು, ಅವಾಗಲೇ ಮಾತಾಜರು ಹೇಳಿದ್ರಲ್ಲ ನೋಡಿ ಅವ್ರಿಗೆ ಮರಣ ದಂಡನೆ ಕೊಡೋದು, ನೋಡಿ ಅವ್ರನ್ನ ಗಲ್ಲಿಗೆ ಹಾಕೋದು. ನೋಡಿ ಕೆಲವರು ಈ ಗಲ್ಲಿಗೆ ಹಾಕೋ ಆ ಕೆಲಸ ಮಾಡ್ತಾರೆ ನೋಡಿ, ಅದು ತುಂಬಾ ಟಫ್ ಜಾಬ್. ಅವ್ರನ್ನ ಕೊಲ್ಲುವಂಥದ್ದು ನೋಡಿ ಹೆಂಗಿರುತ್ತೆ. ಆತನಿಗೂ ಈತನಿಗೆ ಏನು ವೈರತ್ವ ಇಲ್ಲ, ಆತನಿಗೇನು ವೈರತ್ವ ಇಲ್ಲ, ಆತನ ಇವನ್ಗೇನು ಮಾಡಿಲ್ಲ, ಈತ ಅವನ್ಗೇನು ಮಾಡಿಲ್ಲ. ನೋಡಿ ಆತನ ಕೊಲ್ಬೇಕು. ಬಹಳ ಸೈಕಾಲಜಿಕಲಿ ಡಿಸ್ಟರ್ಬ್ ಆಗ್ತಾರೆ. ಅದಕ್ಕೇನೆ ಬಹಳ ಕೇಸುಗಳಲ್ಲಿ ಹ್ಯಾಂಗ್ ಟು ಡೆತ್, ಈ ಡೆತ್ ಪೆನಾಲ್ಟಿ ಮರಣದಂಡನೆ ಬಹಳ ಕಡಿಮೆ ಕೊಡು. ಕೆಲವು ದೇಶಗಳಲ್ಲಿ ಬ್ಯಾನ್ ಕೂಡ ಮಾಡ್ಬಿಟ್ಟಿದ್ದಾರೆ ಅದನ್ನ ಕೊಡಬಾರ್ದು ಅಂತೇಳಿ. ಬಟ್ ನಮ್ಮ ದೇಶದಲ್ಲಿ ಇದೆ, ಗಂಭೀರವಾಗಿದೆ ಅದು. ನೋಡಿ ಕಳೆದ ಕೆಲವು ವರ್ಷಗಳಿಂದ ಕೊಟ್ಟೇ ಇಲ್ಲ. ನೋಡಿ ಯಾಕೆ ಅಂತಂದ್ರೆ ಇದು ಬಹಳ ಸಂಕೀರ್ಣವಾದದ್ದು. ನೋಡಿ ಈ ತರದೆಲ್ಲ ಇರುತ್ತೆ. ಕೆಲವು ಕೇಸುಗಳಲ್ಲಿ ನನಗೆ ಗೊತ್ತಿರೋ ಇತ್ತೀಚೆಗೆ ಕೆಲವು ಕೇಸುಗಳಲ್ಲಿ ಯಾವ ಮಟ್ಟಕ್ಕೆ ತಾಯಿ ಮಾಡ್ತಾಳೆ ಅಂತಂದ್ರೆ ನೋಡಿ ಗಂಡನ ಮೇಲೆ ನೋಡಿ ಏನ್ ಮಾಡ್ತಾಳೆ ನೋಡಿ, ತನ್ನ ಮಕ್ಕಳನ್ನ ಕೊಂದು ತಾನು ಸೂಸೈಡ್ ಮಾಡ್ಕೊಳ್ತಾಳೆ. ಈ ತರ ಎಲ್ಲಾದ್ರೂ ಕೇಸ್ ನೋಡಿದೀರಾ? ಹೌದು ಪ್ರಭು, ನದಿಗೆ ಹಾರ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಪ್ರಭು, 3 ಮಕ್ಕಳನ್ನ. ನೇಣ ಹಾಕೋದು ಅದೆಲ್ಲ ಮಾಡ್ತಾರೆ ಪ್ರಭುಜಿ. ಆ ವಿಷ ಕುಡಿಯೋದು ಆತರ ಎಲ್ಲ. ಸಣ್ಣ ಮಗುಗೂನು ಆತ್ಮಹತ್ಯೆ ಮಾಡ್ತಿದ್ದಾರೆ. ಮಕ್ಕಳಿಗೂನು ವಿಷ ಹಾಕಿ ಅವಳುನು ಸತ್ತೋಗ್ತಾಳೆ ಪ್ರಭು. ಆಗಿನ ಕಾಲದಲ್ಲೇ ನಡೆದಿದೆ ಪ್ರಭು. ನಳದಮಯಂತಿ ಕತೆ. ನಳದಮಯಂತಿ ಕತೆ ನಮ್ಗಿಲ್ ಬೇಡ ನೋಡಿ. ನಳದಮಯಂತಿ ಕತೆ ಇಲ್ಲಿ ಬರೋದಿಲ್ಲ ನೋಡ್ರಿ. ವುಮೆನ್ ಕಮಿಟ್ ಸೂಸೈಡ್ ವಿತ್ ಚಿಲ್ಡ್ರನ್. ನೋಡಿ ಎಂತಹ ರಾಕ್ಷಸಿ ಇವರು ಅಂತಂದ್ರೆ ನೋಡಿ, ಈ ತರದ್ದು ಕುಟುಂಬದವ್ರು ಎಲ್ಲರೂ ಸೂಸೈಡ್ ಮಾಡ್ಕೊಳ್ತಾರೆ. ಆ ಮಕ್ಕಳನ್ನ ಮೊದಲು ಸಾಯಿಸ್ತಾರೆ. ನೋಡಿ ಅವ್ರಿಗೆ ಏನ್ ಅಧಿಕಾರ ಅಂದ್ರೆ ಜೈನ್ ಫ್ಯಾಮಿಲಿ ಪ್ರಭು ಫುಲ್ ಮಾಡ್ಕೊಂಡಿದ್ರಲ್ಲ ಸೂಸೈಡ್. ಏನೋ ನಮ್ಗೆ ಆನಂದ ಸಿಗುತ್ತೆ ಸತ್ ಮೇಲೆ ಅಂತ. ಅದು ಬೇರೆ ವಿಷಯ. 9 ಜನ. ನಾನು ಏನೋ ಒಂದು ವಿಷಯ ಹೇಳಕ್ ಹೋಗ್ತಿದ್ದೀನಿ ಇಲ್ಲಿ. ಏನಂದ್ರೆ ನೋಡಿ, ಆ ತಂದೆ ತಾಯಿ ಜನ್ಮ ಕೊಟ್ಟವ್ರು ಹಂಗ ಅನ್ಕೋತಾರೆ, ನಾವು ಜನ್ಮ ಕೊಟ್ಟವ್ರ ಜೀವ ತೆಗಿಯೋಕ್ಕೂ ಅಧಿಕಾರ ಇದೆ ಅಂತ. ಕಾನೂನು ಪ್ರಕಾರ ಇದು ಸರಿನಾ? ಜನ್ಮ ಕೊಟ್ಟವ್ರ ಜನ್ಮ ತೆಗಿಯಕ್ಕೆ ದೇಹಕ್ಕೆ ಮಾತ್ರ ಅವ್ರ ಅಧಿಕಾರ ಇಲ್ಲ ಪ್ರಭು. ಅಧಿಕಾರ ಇಲ್ಲ. ಕಾನೂನು ಪ್ರಕಾರ ಅಧಿಕಾರ ಇಲ್ಲ. ದೇವರ ಕಾನೂನು ಪ್ರಕಾರ ಕೂಡ ಅಧಿಕಾರ ಇಲ್ಲ. ನಮ್ಮ ಭಾರತ ಸರ್ಕಾರದ ಕಾನೂನು ಪ್ರಕಾರನೂ ಅಧಿಕಾರ ಇಲ್ಲ. ನೋಡಿ ನಮ್ಮ ದೇವರ ಕಾನೂನು ಪ್ರಕಾರ ಕೂಡ ಅಧಿಕಾರ ಇಲ್ಲ. ನೋಡಿ ಹಂಗೆ ಇಲ್ಲಿ ತಾವು ಗಮನಿಸಬಹುದು ಎಷ್ಟೋ ಕೇಸುಗಳಲ್ಲಿ ನೋಡಿ ಈ ತರದೆಲ್ಲವೂ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಕೊಡ್ರಿ, ವುಮೆನ್ ಕಮಿಟ್ ಸೂಸೈಡ್ ವಿತ್ ಚಿಲ್ಡ್ರನ್. ನೋಡಿ ವುಮೆನ್ ಅಲಾಂಗ್ ವಿತ್ 2 kids ಕಮಿಟ್ ಸೂಸೈಡ್ ಅಟ್ ಪಾಪಟ್ಲಾ. ನೋಡಿ ರಾಜಸ್ಥಾನ್ ಕಮಿಟೆಡ್ ಸೂಸೈಡ್ ಅಲಾಂಗ್ ವಿತ್ 2 kids. Women die by suicide along with 2 children in Hubballi. ನೋಡಿ 34-year-old woman allegedly pushed her 2 sons in ನೋಡಿ Kottayam. 6-year-old dies weeks after women commit suicide with children. Bengaluru techie wife kill their children then die by suicide. ನೋಡಿ ಹಿಂಗೆ ಇರ್ತವೆ. ಇದು ಬಹಳ ಬಹಳ ಹೀನ ಕೃತ್ಯ. ಇದು ಯಾವ ಮಟ್ಟಕ್ಕೆ ಹೀನ ಕೃತ್ಯ ಅಂದ್ರೆ ನೋಡಿ ಅಕ್ಷಮ್ಯ. ಕೆಲವರು ಅನ್ಕೊಳ್ತಾರೆ ನೋಡಿ ನಮ್ಗೆ ಅಧಿಕಾರ ಇದೆ ಅಂತ ಹೇಳಿ, ಅಥವಾ ನೋಡಿ ಅವರಿಗೆ ನೋಡಿ ಹಿಂಗೆಲ್ಲ ಏನೇನೋ ಆಗ್ತವೆ. ಭಗವದ್ಗೀತೆ ಜ್ಞಾನದ ಕೊರತೆ ಇದೆ ನೋಡಿ. ಇವ್ರು ಅನ್ಕೊಳ್ತಾರೆ ಈ ನೋಡಿ ಈ ಶ್ಲೋಕದ ಪ್ರಕಾರ ನೋಡಿ ನಮ್ಗೆ ಅಧಿಕಾರ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ತುಂಬಾ ಡೇಂಜರು ನೋಡಿ, ಬಹಳ ಬಹಳ ಡೇಂಜರು ನೋಡಿ. ಏನ್ ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ ಭಗವಂತ ಕೆಲವೊಂದು ಸಂದರ್ಭಗಳಲ್ಲಿ ಕೊಲ್ಲುವಂಥದ್ದಕ್ಕೆ ನೋಡಿ ಧರ್ಮದಲ್ಲಿ ಅನುಮತಿ ಇದೆ, ನಮ್ಮ ಕಾನೂನಲ್ಲೂ ಕೂಡ ಅನುಮತಿ ಇದೆ ನೋಡಿ. ಯಾಕೆ ಯಾವಾಗ ಅಂತಂದ್ರೆ ನೋಡಿ ಇಂತಿಂತ ವಿಷಯ. ಈಗ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ರು, ಈಗ ಟೆರರಿಸ್ಟ್ಗಳನ್ನ ಕೊಲ್ಬೇಕಾ ಕೊಲ್ಬಾರ್ದು? ಕೊಲ್ಬೇಕು ಪ್ರಭು ಅಲ್ವಾ? ನೋಡಿ ಅವ್ರನ್ನ ಸುಮ್ನೆ ಬಿಟ್ರೆ ಅವರು ಬಹಳ ಅನಾಹುತ ಮಾಡ್ತಾರೆ.
ನೋಡ ಅಂತವ್ರಿಗೆ ಏನೂ ಬೇರೆ ಅಂತ ಸಂದರ್ಭದಲ್ಲಿ ಇಲ್ಲ. ಆಗ ನೋಡಿ ಯಾವುದು ಸರಿಯಾದ ಕ್ರಮ, ಸರಿಯಾದ ಧರ್ಮ, ನೋಡಿ ಶಾಂತಿ ಒಂದು ವ್ಯವಸ್ಥೆ ಅಂತಂದ್ರೆ ಆ ಉಗ್ರಗಾಮಿಗಳನ್ನು ಕೊಲ್ಬೇಕು. ನೋಡಿ ಇದು ಸರಿಯಾದ ಕ್ರಮ. ಹಂಗೆ ಕೊಂದವರಿಗೆ ಪದವಿ ಪಾರಿತೋಷಕ ನೋಡಿ ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತಾರೆ ಜನಗಳು. ನೋಡಿ ಈ ತರದ್ದೊಂದು ವ್ಯವಸ್ಥೆ ಇರುತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ ನೋಡಿ ಆ ತರಬೇತಿಗೊಳಿಸುವಂತ ಒಂದು ಕ್ಷತ್ರಿಯರನ್ನ ನೋಡಿ ಆ ಕ್ಷತ್ರಿಯರು ಕಾಡಿಗೆ ಹೋಗಿ ಬೇಟೆ ಆಡೋದಕ್ಕೂ ಕೂಡ ಅನುಮತಿ. ಯಾಕೆ? ಆ ಯುದ್ಧದ ಅಭ್ಯಾಸ ಆಗ್ಬೇಕು ಅಂತಂದ್ರೆ ಅವ್ರಿಗೊಂದು ಒಳ್ಳೆ ತರಬೇತಿ ಬೇಕು, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಬೇಕು. ನೋಡಿ ಯುದ್ಧಕ್ಕೆ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡ್ಸಕ್ಕಾಗತ್ತಾ? ಯುದ್ಧಕ್ಕೆ ಹೋಗಿ ಟ್ರೈನಿಂಗ್ ಕೊಡ್ಸಕ್ಕಾಗತ್ತಾ? ಆಗೋದಿಲ್ಲ. ಯುದ್ಧ ಕಾಲ ಮುಂಚೆನೆ ಕೊಡಿಸ್ಕೊ. ಆ ತರಬೇತಿಗಳನ್ನು ಮೊದಲೇ ಕೊಟ್ಟಿರ್ಬೇಕು. ಆ ತರಬೇತಿ ಆ ರಿಯಲ್ ಸೀನ್ ಎಲ್ಲಿರುತ್ತೆ ಅಂದ್ರೆ ಹಂಟಿಂಗ್ ನೋಡಿ, ಬೇಟೆ ಆಡೋದ್ರಲ್ಲಿ ಇರುತ್ತೆ. ನೋಡಿ ಒಂದು ಬೇಟೆ ಆಡಕ್ ಹೋದಾಗ ನೋಡಿ ಆ ಪ್ರಾಣಿಗಳು ಸುಮ್ಮನೆ ಬಿಡ್ತವ? ಆಕ್ರಮಣ ಮಾಡಲ್ವಾ? ಮಾಡ್ತವೆ. ನೋಡಿ ಅದನ್ನೇ ಗಜ ಬೇಟೆಗಾರ ಅಂತ ಹೇಳ್ತಾರೆ ಕೆಲವರು ರಾಜರು, ಮೈಸೂರು ಮಹಾರಾಜರು ಕೆಲವರು ಬಿರುದು ತಗೊಂಡಿದ್ರು, ಗಜ ಬೇಟೆಗಾರ. ನೋಡಿ ಆನೆಯನ್ನು ಕೊಲ್ಲಕ್ ಹೋದ್ರೆ ಆನೆ ಸುಮ್ಮನೆ ಬಿಡುತ್ತಾ? ಇಲ್ಲ ಪ್ರಭುಜಿ. ಧ್ವಂಸ ಮಾಡುತ್ತೆ. ನೋಡಿ ಹುಲಿ, ಸಿಂಹ ನೋಡಿ ಇವುಗಳನ್ನೆಲ್ಲ ಬೇಟೆ ಆಡಕ್ ಹೋದ್ರೆ ಅವು ಸುಮ್ಮನೆ ಬಿಡ್ತವ? ಬಿಡೋದಿಲ್ಲ. ನೋಡಿ ಆಕ್ರಮಣ ಮಾಡ್ತವೆ. ಆ ಆಕ್ರಮಣ ಮಾಡಿದಾಗ ನಾವು ಪ್ರತಿ ಆಕ್ರಮಣ ನೋಡಿ ಹೆಂಗೆ ಮಾಡಿ ಆ ಕ್ಷತ್ರಿಯ ಬದುಕ್ತಾನೆ ಅನ್ನುವಂಥದ್ದು ಅದನ್ನು ಮುಖ್ಯ ಸವಾಲಾಗಿರುತ್ತೆ. ಇದು ಟ್ರೈನಿಂಗ್ ಆಕ್ಚುಲಿ. ನೋಡಿ ಅದನ್ನೇ ನಮ್ಮ ಶಾಸನಗಳಲ್ಲಿ ಇದಾವೆ ನೋಡಿ, ಕೆಲವೊಂದು ವೀರಗಲ್ಲುಗಳಿದಾವೆ. ಆ ವೀರಗಲ್ಲುಗಳಲ್ಲಿ ಏನಕ್ಕೆ ಹೇಳ್ತಾರೆ ಅಂದ್ರೆ ನೋಡಿ ಹುಲಿ ಬೇಟೆಗಾರ ನೋಡಿ ವೀರಗಲ್ಲು ನೋಡಿ ನೋಡಿ ಹಂದಿ ಅಥವಾ ಹುಲಿ ನೋಡಿ, ಹುಲಿ ಬೇಟೆಗೆ ಹೋಗಿರ್ತಾರೆ ನೋಡಿ, ಹುಲಿ ಬೇಟೆಗೆ ಹೋಗಿ ಸತ್ತೋರಿಗೆ ವೀರಗಲ್ಲು ಇಟ್ಟಿರ್ತಾರೆ ನೋಡಿ. ವೀರಗಲ್ಲು ಹುಲಿ ಬೇಟೆ ಅಂತ ನಾನು ಇಲ್ಲಿ ಜಸ್ಟ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ ಹುಲಿ ಬೇಟೆ ಎ ಹೀರೋ ಸ್ಟೋನ್ ಅಂತ ಕಾಣ್ತಿದ್ಯಾ ನೋಡಿ. ಇವ್ರಿಗೆ ವೀರರಾಗಿ ಅವರನ್ನ ಪೂಜಿಸ್ತಾರೆ ನೋಡಿ. ಹೆಂಗೆ ಅಂತಂದ್ರೆ ನೋಡಿ ಇಲ್ಲಿ ಎರೆಕ್ಟೆಡ್ ಇನ್ ಮೆಮೊರಿ ಆಫ್ ಎನ್ ಇಂಡಿವಿಜುವಲ್ ಹೂ ಡೈಡ್ ವೈಲ್ ಕಿಲ್ಲಿಂಗ್ ಎ ಟೈಗರ್. ನೋಡಿ ಆ ಊರಿಗೆ ಹುಲಿ ಆಕ್ರಮಣ ಮಾಡಿರ್ಬೋದು, ಅದನ್ನ ರಕ್ಷಣೆ ಆ ಊರನ್ನ ರಕ್ಷಣೆ ಮಾಡಕ್ಕೆ ಹುಲಿನ ಬೇಟೆ ಆಡಕ್ ಹೋಗಿರ್ಬೋದು ಅಂತ. ಅಥವಾ ಯುದ್ಧದ ಒಂದು ತರಬೇತಿ ಆಗ್ಬೇಕು ಅವನಿಗೆ. ಆ ಯುದ್ಧದ ತರಬೇತಿಗೋಸ್ಕರ ಆತನಿಗೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆ ಯುದ್ಧದ್ದು ಬೇಕು ನೋಡಿ. ಅದಕ್ಕೆ ಹುಲಿ ಜೊತೆ ನೋಡಿ ಆತನ ಹೋರಾಟ ಮಾಡಿದ್ರೆ ಶತ್ರುಗಳ ಜೊತೆನೂ ಅದೇ ತರ ಹೋರಾಟ ಮಾಡ್ಬೋದು ಅಂತ ನೋಡಿ. ಆ ಹುಲಿಗೂ ವೀರ ಮರಣದ ಒಂದು ಸಂಸ್ಕಾರ ಕೊಡ್ತಾರೆ ನೋಡಿ. ಈತನಿಗೂ ಕೂಡ ನೋಡಿ ಹಿಂಗೇನಾದ್ರೂ ಈತನ ಸತ್ರ ಈತನಿಗೂ ನೋಡಿ ಈ ತರ ಒಂದು ಗೌರವವನ್ನು ಕೊಡ್ತಾರೆ ನೋಡಿ. ಈ ತರದೆಲ್ಲ ಇದೆ ನೋಡಿ. ದಿಸ್ ಮೆಮೋರಿಯಲ್ ಸ್ಟೋನ್ಸ್ ಆಫನ್ ಕಾಲ್ಡ್ ಬೇಟೆ ನೋಡಿ ಆರ್ ಹಿಸ್ಟಾರಿಕಲ್ ಟ್ರೆಡಿಷನ್ in parts of India, particularly in Karnataka, where huli means tiger. The practice was common between 5th and 13th century. ನೋಡಿ ಇದೆಲ್ಲವಿದೆ. A bravery against large dangerous animals like tigers, which were prevalent in region during that period. ನೋಡ್ರಿ ಹಂಗೆ ಕಮಮರೇಟ್ ಆಫ್ ವ್ಯಾಲರ್, ಅದನ್ನ ವೀರತ್ವವನ್ನ ಹೊಗಳೋದಕ್ಕೆ ನೋಡಿ ಒಂದು ವೀರಗಲ್ಲು ಶಾಸನನೇ ಹಾಕ್ತಾರೆ ನೋಡಿ. ಈ ತರದ್ದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಇತ್ತು ನೋಡಿ. ನೋಡಿ ಇಲ್ಲಿ ವೀರಗಲ್ಲು ಸ್ಟೋರೀಸ್ ಆಫ್ ವ್ಯಾಲರ್ ನೋಡಿ ಇದೆಲ್ಲನೂ ಹಾಕ್ತಾರೆ ನೋಡಿ. ಅದನ್ನೇ ನೀವು ಚಿತ್ರದಲ್ಲಿ ಕಾಣ್ತೀರಿ. ಹಿಂಗೆ ಯುದ್ಧಕ್ಕೆ ಹೋಗ್ತಿದ್ರು ನೋಡಿ. ನೋಡಿ ಇಲ್ಲ ಯುದ್ಧಕ್ಕೆ ಹೋಗ್ತಿರೋಂಥ ಸೀನ್ ಕಾಣ್ತಿದ್ಯಾ ನೋಡಿ. ಕುದುರೆ ಮೇಲೆ ಕೂತ್ಕೊಂಡಿದ್ದಾರೆ ಕುದುರೆಗಳು ನೋಡ್ರಿ. ಹಿಂಗೆ ಹಂದಿ ಬೇಟೆಗೆ ಹೋಗ್ತಾರೆ ನೋಡಿ. ಈ ತರದ್ದು ಕ್ಷತ್ರಿಯರಿಗೆ ತರಬೇತಿ ಕೊಡ್ಲಾಗ್ತಾ ಇತ್ತು ನೋಡಿ. ಇಲ್ಲಿ ಕಾಣ್ತಿದ್ಯಾ ಕಾಣ್ತಾ ಇದೆ. ಇದು ಹೆಬ್ಬಾಳದಲ್ಲಿ ಇರೋದು ನೋಡಿ. ಇದು ಕಾಣ್ತಿದ್ದೀರಲ್ಲ, ಇದು ಕಿತ್ತಯ್ಯ ಅಂತ ಹೆಬ್ಬಾಳದಲ್ಲಿ ಇರುವಂತ ವೀರಗಲ್ಲನ್ನು ನೋಡಿ ಇಲ್ಲಿ ಹಾಕಿದ್ದಾರೆ. ನಾನು ಅಲ್ಲಿ ಹೋಗಿ ನೋಡಿದ್ದೀನಿ ನೋಡಿ. ಇದನ್ನ ಹೆಸರು ಬೆಂಗಳೂರಿನ ಮೊದಲನೆಯ ದಾಖಲಿತ ನಾಗರಿಕ ಆಯ್ತಾ. ಹೆಬ್ಬಾಳಕ್ಕೂ ಊರಿಗೆ ಹೋದ್ರೆ ಹೆಬ್ಬಾಳದಲ್ಲಿ, ಹೆಬ್ಬಾಳ ಗೊತ್ತಾ ಬೆಂಗಳೂರಲ್ಲಿ? ಬೆಂಗಳೂರು ಹೆಬ್ಬಾಳದಲ್ಲಿ ಈ ವೀರಗಲ್ಲಿದೆ.
ನಾನು ಹೋಗಿ ನೋಡಿದ್ದೀನಿ, ಶಾಸನ ಓದಿದ್ದೀನಿ. ನೋಡಿ ಹಂಗೆ ನೋಡಿ ಕೆಲವೊಂದೆಲ್ಲನೂ ವೀರಗಲ್ಲುಗಳಲ್ಲಿ ನೋಡಿ ತರದು ಹಾಕ್ತಿದ್ರು. ನೋಡಿ ಕೆಲವರು ನೋಡಿ ಹಂದಿ ಬೇಟೆ ಅಂತ ಕಾಣ್ತಿದ್ಯಾ, ಟೈಗರ್, ಹುಲಿ ಬೇಟೆ, ಹಂದಿ ಬೇಟೆ ಅಂತೆಲ್ಲ ಇಲ್ಲಿ ಕಾಣುತ್ತೆ ನೋಡಿ. ನೋಡಿ ಇವ್ರು ಹಂಗ್ ಬೇಟೆಗೆ ಹೋಗ್ತಿದ್ರು, ಅದು ಯುದ್ಧದ ಒಂದು ಅನುಭವ ಆಗ್ತಿತ್ತು. ನೋಡ ಹಂಗೆ ಕ್ಷತ್ರಿಯರಿಗೆ ಕೆಲವೊಂದು ಅವಕಾಶಗಳೆಲ್ಲ ಇತ್ತು, ಅನುಮತಿಗಳೆಲ್ಲ ಇತ್ತು. ಅದನ್ನು ನೋಡಿ ಇಲ್ಲಿ ಹುಲಿ ಜೊತೆ ಹೋರಾಡ್ತಿದ್ದಾನೆ ನೋಡಿ ಬೇಟೆಗಾರ. ನೋಡಿ ಹಿಂಗೆ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ನೋಡಿ ಬೇಟೆ ವೀರಗಳು ಆಲ್ಸೋ ಬಿನ್ ಡೆಡಿಕೇಟೆಡ್ ಟು ಡಾಗ್ಸ್. ಅವ್ರ ಜೊತೆ ನಾಯಿಗಳು ಕೂಡ, ಬೇಟೆ ನಾಯಿಗಳು ಹೋಗ್ತಾವಲ್ವಾ, ಅವುಗಳಿಗೂ ಕೂಡ ಅದ್ರ ಜೊತೆಗೆ ವೀರಗಲ್ಲುಗಳಲ್ಲಿ ಗೌರವವನ್ನು ಕೊಡ್ತಾರೆ. ಹರೇ ಕೃಷ್ಣ. ಹಿಂಗೆ ಅನುಮತಿ ಇತ್ತು. ಲಲಿತಾ ನೋಡಿ ಆ ಕೊಂದವ್ರಿಗೆ ಗೌರವಗಳು ಕೂಡ ಸಿಗ್ತಾ ಇತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟೆಲ್ಲ ಹೇಳಿದೆ. ನೋಡಿ ಕೆಲವೊಂದು ಸಮಾಜದ ಒಂದು ರಕ್ಷಣೆಗೋಸ್ಕರ ಕೆಲವೊಂದಕ್ಕೆ ಅಭ್ಯಾಸಗಳು ಮಾಡೋದಕ್ಕೂ ಕೂಡ ಅನುಮತಿ, ಕೊಲ್ಲೋದಿಕ್ಕೆ ಅನುಮತಿ ಇತ್ತು ನೋಡಿ. ಅಂಥದ್ದೊಂದು ನೋಡಿ, ಇದು ಯಾವುದು ಕೂಡ ಅಹಂಕಾರದಿಂದ ಪ್ರೇರಿತರಾಗಿರಬಾರದು ಅಂತ ಹೇಳ್ತಾರೆ. ಬುದ್ಧಿಯು ಲಿಪ್ತವಾಗಿರಬಾರ್ದು ಅಂತ ಹೇಳೋದು. ಆ ಕೊಲ್ಲೋದಕ್ಕೆ ಆಸಕ್ತಿ ಇರಬಾರ್ದು ಅವನಿಗೆ. ನೋಡಿ ಅತ್ಯುತ್ತಮ ಉದಾಹರಣೆ ಭಾಗವತದಲ್ಲಿ ಅಂದ್ರೆ ಪರಶುರಾಮಂದು ಯಾರಾದ್ರೂ ಕಥೆ ಉದಾಹರಣೆ ಈ ಸಾಂದರ್ಭಿಕವಾಗಿ, ಶ್ಲೋಕದ ಸಾಂದರ್ಭಿಕವಾಗಿ ಯಾರಾದ್ರೂ ಹೇಳ್ತೀರಾ? ಶ್ಲೋಕದ ಸಾಂದರ್ಭಿಕ ಜಮದಗ್ನಿ ತಾಯಿನ ಕೊಲ್ಲೇಬೇಕಂತ. ಒಂದ್ ನಿಮಿಷ ಶ್ವೇತಾ ಮಾತಾಜಿ, ನೀವು ಸ್ವಲ್ಪ ಹಿಂದೆ ಹೋಗಿ ಮಾತಾಡೋದ್ರಲ್ಲಿ, ಸ್ವಲ್ಪ ದಿನಕ್ಕಷ್ಟೇನೆ. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಿ, ಬೇರೆ ಮಾತಾಡದೆ ಇರೋರು ಮಾತಾಡಿ, ಯಾವತ್ತೂ ಮಾತಾಡಿಲ್ಲ ನೋಡಿ. ಆಹ್ಲಾದನಿ ಮಾತಾಜಿಯವ್ರು ಮಾತಾಡ್ಬೋದು, ಆಮೇಲೆ ನೋಡಿ ಭಾಗ್ಯಮ್ಮ ಮಾತಾಜಿ ಮಾತಾಡ್ಬೋದು, ಚಂದ್ರಕಲಾ ಮಾತಾಜಿ, ಡಿಂಪು ಮಾತಾಜಿಯವರು, ನೀವೆಲ್ಲ ಮಾತಾಡ್ಬೋದು. ಹರಿಣಿ ಕೃಷ್ಣ ಮಾತಾಜಿ, ಹೇಮಲತಾ ಮಾತಾಜಿ, ನಿಮ್ ಜೊತೆ ಎಲ್ಲ ಯಾವತ್ತೂ ಮಾತಾಡೇ ಇಲ್ಲ ನಾನು. ಏನಾದ್ರೂ ಅವಕಾಶ ಇದ್ರೆ ಸಾಧ್ಯವಾದ್ರೆ ಮಾತಾಡಿ ನೋಡಿ. ಗಿರಿಜಾ ಮಾತಾಜಿಯವರು, ಲೀನಾಶ್ರೀ ಮಾತಾಜಿ ನೋಡಿ, ಇಂಥವ್ರು ಯಾರಾದ್ರೂ ಏನಾದ್ರು ಮಾತಾಡ್ತೀರಾ? ಪರಶುರಾಮನ್ ಕಥೆ ಯಾರಾದ್ರೂ ಈ ಸಂದರ್ಭದಲ್ಲಿ ಹೇಳ್ತೀರಾ? ಯಾರಾದ್ರೂ ಒಬ್ಬರಾದ್ರೂ ಹೇಳಿ. ಓಕೆ, ಶ್ವೇತಾ ಮಾತಾಜಿ ನೀವೇ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಪರಶುರಾಮ ಅವ್ರ ತಂದೆ ಜಮದಾಗ್ನಿ ಇರ್ತಾರೆ ಪ್ರಭುಜಿ. ಅವ್ರ ಅಮ್ಮನ್ನ ಕೊಲ್ಬೇಕು ಅಂತ ಹೇಳಿದಾಗ ಯಾಕೆ ಏನು ಅಂತ ಕೇಳೋದೇ ಇಲ್ಲ ಪ್ರಭುಜಿ. ಪರಶುರಾಮ ಕೊಲ್ಬಿಡ್ತಾನೆ. ಕೊಂದು ಅದೇ ಇವಾಗ ನಾವು ಹೆಂಗೆ ಕೃಷ್ಣ ಹೇಳಿದ ತಕ್ಷಣ ನಾವು ಆ ಕೆಲಸ ಮಾಡ್ಲೇಬೇಕು, ಪಾಪ ಕರ್ಮ ಅಂದ್ಕೊಳ್ಳಲ್ಲ ಅಂತ. ಹಂಗೆ ಜಮದಾಗ್ನಿ ಹೇಳ್ದಾಗ ಅವ್ರ ತಾಯಿನ ಕೊಲ್ತಾನೆ ಪರಶುರಾಮ, ರೇಣುಕಾ ಮಾತೆನ. ಮತ್ತೆ ಆದ್ಮೇಲೆ ಕೇಳ್ತಾನೆ, ಯಾಕೆ ಈ ತರ ಹೇಳಿದ್ರಿ, ಮತ್ತೆ ನನಗ್ ತಾಯಿ ಬೇಕೇ ಬೇಕು ಅಂದಾಗ ಮತ್ತೆ ಅವರು ಇದ್ ಮಾಡ್ತಾರೆ ಪ್ರಭುಜಿ. ಅವ್ರ ತಂದೆ ಪ್ರಸನ್ನರಾಗಿ ವರ ಕೇಳ್ಕೊಂಡಾಗ ಮತ್ತೆ ತಾಯಿನ ಬದುಕಿಸ್ಕೊಡಿ ಅಂತ ವರ ಕೇಳ್ತಾರೆ. ವೆರಿ ಗುಡ್ ನೋಡ್ರಿ. ಹಿಂಗೆ ಕರೆಕ್ಟ್ ಆಗಿ ನೀವು ಭಾಗವತ ಓದಿದ್ರೆ ನೋಡ್ರಿ, ನಿಮ್ಗೆ ನೋಡಿ ಈ ತರ ಹಿನ್ನೆಲೆ ಸಿಗುತ್ತೆ ನೋಡಿ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಅಲ್ಲಿ ಪರಶುರಾಮ ನೋಡಿ ಬಂದಾಗ ಅವರಪ್ಪ ಹೇಳ್ತಾನೆ, ಅವರಪ್ಪ ಮೊದ್ಲು ಪರಶುರಾಮನ ಅಣ್ಣಂದ್ರಿಗೆ ಹೇಳಿರ್ತಾನೆ. ಆ ತಾಯಿ ನೋಡಿ, ತಾಯಿ ಏನ್ ಮಾಡಿರ್ತಾಳೆ ಅಂತ, ಕೊಲ್ಲುವಂತ ತಪ್ಪೇನ್ ಮಾಡಿರ್ತಾಳೆ ತಾಯಿ? ನೀರ್ ತಗೊಂಡು ಒಂದು ಅಲ್ಲೇ ಮಡಿಕೆ ಮಾಡಿ ತಯಾರಿಸ್ಕೊಂಡು ಪ್ರಭುಜಿ ಅದ್ರಲ್ಲೇ ನೀರ್ ತುಂಬಬೇಕಾಗಿತ್ತು. ಡೈಲಿ ಚೆನ್ನಾಗ್ ಬರುತ್ತೆ, ಅವತ್ತೊಂದ್ ದಿವಸ ಮಾತ್ರ ಯಾಕೋ ಅದು ಮನ್ಸು ಚಂಚಲ ಆಗಿರುತ್ತೆ ಪ್ರಭುಜಿ, ಅದಕ್ಕೆ ಅದು ಮಡಿಕೆ ಆಗೋದಿಲ್ಲ. ಮನಸ್ಸು ಯಾಕೆ ಚಂಚಲ ಆಗಿರುತ್ತೆ? ಸರೋವರದಲ್ಲಿ ಬೇರೆಯವರು ನೋಡಿರ್ತಾರೆ ಪ್ರಭುಜಿ, ಅವರು ಕಾಮಲೀಲೆಯನ್ನು ನೋಡ್ತಾರೆ, ಅವ್ರಿಗೆ ಇವ್ರಿಗೂ ಪ್ರೇರಿತ ಆಗಿ ಮನಸ್ಸು ಚಂಚಲ ಆಗುತ್ತೆ. ನೋಡಿ ಗಂಧರ್ವರು ಅಪ್ಸರಿಯರು ಈ ತರದವರು ನೋಡಿ, ಅದನ್ನೇ ಹಿಂದಿನ ಶ್ಲೋಕ 15ನೇ ಶ್ಲೋಕದಲ್ಲಿ ಹೇಳೋದು. ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಅಂತ ಹೇಳುದು. ಮನಸ್ಸು ಬಹಳ ಮುಖ್ಯ ನೋಡಿ. ದೇಹ, ಮನಸ್ಸು, ಮಾತು ನೋಡಿ, ಇದರಲ್ಲಿ ನ್ಯಾಯ ಅನ್ಯಾಯ ಅನ್ನುವಂಥದ್ದು ನೋಡಿ. ಆಕೆ ನೋಡಿ, ಆಕೆ ಬಹಳ ಸಹಜ ನೋಡಿ ಸಂದರ್ಭ ನೋಡಿ. ನೋಡಿ ಜಲಕ್ರೀಡೆ ಆಡ್ತಿರ್ತಾರೆ ನೋಡಿ, ಇವ್ರು ಅಪ್ಸರೆಯರು, ಗಂಧರ್ವರು ಈ ತರದ್ದು
ನೋಡಿ ಈಗ ಅದನ್ನ ನೋಡ್ತಾಳೆ, ನೋಡಿದಾಗ ನೋಡಿ ಇಂದ್ರಿಯಗಳೆಲ್ಲ ಅಪ್ಲಿಕೇಶನ್ ಆಗುತ್ತೆ ನೋಡಿ. ಅದನ್ನೇ ಈ ಶ್ಲೋಕಗಳಲ್ಲಿ ಹೇಳೋದು. ಹಿಂದಿನ ಶ್ಲೋಕ ಕರ್ಮಸ್ಥಳ ನೋಡಿ, ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ನೋಡಿ, ಕಟ್ಟೆ ಕಡೆಯದಾಗಿ ಪರಮಾತ್ಮ ನೋಡಿ, ಇದೆಲ್ಲ ಬರುತ್ತೆ ನೋಡಿ. ಅದೆಲ್ಲ ಜ್ಞಾಪಿಸ್ಕೊಳ್ಳಿ. ಕಣ್ಣಲ್ಲಿ ನೋಡ್ತಾಳೆ ನೋಡಿ, ಈ ತರದೊಂದು ಮನಸ್ಸಿಗೆ ನೋಡಿ ಆ ಯೋಚನೆಗಳು ಬರ್ತವೆ ನೋಡಿ. ತಾವೆಲ್ಲರೂ ಹೇಳ್ತಿರೋಂಗೆ ಆಕೆ ಮಡಕೆ ಮಾಡಿ ಆ ಮಡಕೆಯಲ್ಲಿ ನೀರ್ ತರುವಂಥದ್ದು. ಇವತ್ತು ಆ ಮನ್ಸಲ್ಲಿ ಹಂಗ್ ನೋಡ್ಬಿಟ್ಲಲ್ಲ, ಕಲುಷಿತ ಆಗ್ಬಿಡ್ತಲ್ಲ. ಆ ಅದು ಮಡಕೆ ಮರಳಿನ ಮಡಕೆ, ಮರಳಲ್ಲಿ ಮಡಕೆ. ಮರಳಲ್ಲಿ ಮಡಕೆ, ನದಿ ತೀರದಲ್ಲಿ ಮರಳು, ಆ ಮಣ್ಣಲ್ಲಿ ಆ ಮರಳಲ್ಲಿ ಮಡಕೆ ಮಾಡಿ ಅದ್ರಲ್ಲಿ ನೀರ್ ತರುವಂತ ತಪಸ್ವಿ ಆಕೆ. ಈಗ ಇಂದ್ರಿಯಗಳಿಂದ, ಕಣ್ಣುಗಳಿಂದ ನೋಡಿದ್ಲು, ಕಿವಿಗಳಿಂದ ಕೇಳಿದ್ಲು ನೋಡಿ. ಆಕೆಯ ಮನಸ್ಸು ಕೂಡ ಚಂಚಲ ಸಹಜ ನೋಡ ನೋಡಿ. ಇದು ಬಹಳ ನೋಡಿ ರೇಣುಕಾದೇವಿ ನೋಡಿ, ಆಕೆ ವಾಪಸ್ ನೋಡಿ ನೀರು ತಗೊಂಡ್ ಬರಕ್ ಆಗಲ್ಲ ಪೂಜೆಗೆ ನೋಡಿ. ಇಲ್ಲಿ ಜಮದಗ್ನಿ ನೋಡ್ತಾನೆ, ನೀರ್ ತರ್ಲಿಲ್ಲ ಯಾವಾಗ್ಲೂ ತಂದಂಗೆ, ಯಾಕೆ ಅಂತ ಕೇಳಿದ್ರೆ ಆಕೆ ಸೈಲೆಂಟ್ ಆಗ್ತಾಳೆ ನೋಡಿ. ಈತ ತನ್ನ ತಪಸ್ಸಿನ ಶಕ್ತಿಯಿಂದ ಏನಾಯ್ತು ಅಂತ ತಿಳ್ಕೊಳ್ತಾನೆ. ಈಗ ಏನಾಗ್ಬಿಟ್ಟಿದೆ, ಈಗ ಕಲುಷಿತ ಆಗ್ಬಿಟ್ಟಿದೆ, ಈಗ ಶುದ್ಧಿ ಆಗ್ಬೇಕು ಆಕೆ ನೋಡಿ, ಶುದ್ಧಿ ಆಗ್ಬೇಕು ನೋಡಿ. ನಾವು ಈಗ ಬೈಬಲ್ ಕತೆ ಓದಿದ್ವಲ್ವಾ ನೋಡಿ. ಆಮೇಲೆ ನೋಡಿ ಶುದ್ಧಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನೋಡಿ. ಅಹಲ್ಯ ಕತೆ ಹಿಂದೆ ಕೇಳಿದ್ವಿ, ಜ್ಞಾಪಕ ಇದೆಯಾ? ಸುಲಕ್ಷ್ಮಿ ಮತ್ತು ದೇವರು ಅಹಲ್ಯ ಕತೆ ಜ್ಞಾಪಿಸ್ಕೊಳ್ಳಿ. ಕಲ್ಲಾಗೋದು, ಆಕೆ ಪ್ರಾರ್ಥನೆ ಮಾಡೋದು, ಒಬ್ಬ ಶ್ರೀರಾಮಚಂದ್ರ ಬಂದು ಪಾದ ಸ್ಪರ್ಶ ಮಾಡೋದು, ಆಕೆ ಪರಮ ಪಾವನ ಪುನೀತೆ ಆಗೋದು ನೋಡಿ. ಈಗ ಹಿಂಗ ಆಗ್ಬಿಟ್ಟಿದೆ. ಈಗ ಪರಶುರಾಮನ ಅಣ್ಣಂದ್ರು ಇರ್ತಾರಲ್ಲಿ, ಅವ್ರಿಗೆ ತಾಯಿಯನ್ನ ಶಿರಚ್ಛೇದನ ಮಾಡು ಅಂದ್ರೆ ಅವ್ರು ಮಾಡೋದಿಲ್ಲ ಅವರು ನೋಡಿ. ಮಾತೃದೇವೋಭವ ಹಿಂಗ್ ಮಾಡೋದು ನೋಡಿ, ಮಾಡೋದಿಲ್ಲ ಅವರು ನೋಡಿ. ವಿರೋಧ ಮಾಡ್ತಾರೆ, ಅವ್ರ ಮೇಲೇನೂ ಕೋಪ ಬರುತ್ತೆ ನೋಡಿ. ಪರಶುರಾಮ ಬರ್ತಾನೆ, ಪರಶುರಾಮನ್ಗೆ ಆದೇಶ ಕೊಡ್ತಾನೆ, ತಾಯಿ ಶಿರಚ್ಛೇದ ಮಾಡು, ನಿಮ್ಮ ಅಣ್ಣಂದ್ರ ಶಿರಚ್ಛೇದನ ಮಾಡು ನೋಡಿ. ಇದು ಧರ್ಮ ನೋಡಿ, ಇದು ಧರ್ಮ ನೋಡಿ. ಆತ ಮಾಡ್ತಾನೆ, ಅವ್ರ ಅಪ್ಪನಿಗೆ ತುಂಬಾ ಸಮಾಧಾನ, ಸಂತೋಷ ಆಗತ್ತೆ ನೋಡಿ. ಆತ ಈಗ ಮತಜರು ಹೇಳ್ದಂಗೆ ವರ ಕೇಳು ಅಂತ ಹೇಳ್ತಾನೆ ನೋಡಿ. ಅವ್ರನ್ನ ವಾಪಸ್ ಬದುಕಿಸು ಅಂತ ಹೇಳ್ತಾನೆ, ಬದುಕಿಸ್ತಾನೆ ನೋಡಿ. ಆತ ವಾಪಸ್ ಜೀವ ಬರೋ ತರ ಮಾಡ್ತಾನೆ. ಇದು ತಪಸ್ಸು, ಇದು ಅಧಿಕಾರ ಅಂದ್ರೆ, ಇದು ಕೃಷ್ಣನ ಪ್ರತಿನಿಧಿ ಅಂದ್ರೆ ನೋಡಿ. ಇದರಿಂದ ಆಕೆ ಏನಾಯ್ತು, ಆಕೆ ಪಾವನ ಆದ್ಲೋ ಇಲ್ವೋ ರೇಣುಕಾದೇವಿ ನೋಡ್ರಿ. ಆ ತರದೊಂದು ವ್ಯತ್ಯಾಸ. ಅಲ್ಲೇ ಹೆಂಗೋ ಅಲ್ಲಿ ರಾಮ ನೋಡಿ, ಅಲ್ಲಿ ರಘುಕುಲ ರಾಮ, ಇಲ್ಲಿ ಭೃಗುಕುಲ ರಾಮ, ಭಾರ್ಗವ ರಾಮ, ಅಲ್ಲಿ ರಾಘವ ರಾಮ ನೋಡಿ. ಅದೇ ತರನೇ ನೋಡಿ ರೋಮಹರ್ಷಣ ನೋಡಿ. ಸೂತ ಭಾಗವತ ಹೇಳ್ಬೇಕಂದ್ರೆ ನೋಡಿ, ಆತ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಬಲರಾಮ ದೇವರು ಬಂದಾಗ ಎದ್ದು ಗೌರವ ಕೊಡಲ್ಲ, ಬಲರಾಮ ಮರಣದಂಡನೆ ಕೊಡ್ತಾನೆ ನೋಡಿ. ಅಲ್ಲಿ ಯದುಕುಲ ರಾಮ, ಯಾದವ ರಾಮ ನೋಡಿ, ದಂಡನೆ ಕೊಡೋದು, ಮೃತ್ಯು ದಂಡನೆ ಕೊಡೋದು ನೋಡಿ. ಹಿಂಗೆ ನೋಡಿ ಈ ತರದ್ದು ವ್ಯತ್ಯಾಸ ಆಗುತ್ತೆ. ಅಹಂಕಾರದಿಂದ ಪ್ರೇರಿತರಾಗಬಾರದು ನೋಡಿ, ಆಗದೆ ನೋಡಿ. ಪರಶುರಾಮ ಇಲ್ಲಿ ಅಹಂಕಾರದಿಂದ ಪ್ರೇರಿತ ಆಗಿರ್ಲಿಲ್ಲ. ಕಂದ 9 ಅಧ್ಯಾಯ 16 ಪ್ರಭು, ಶ್ಲೋಕ 5ನೇದು. ಓಕೆ, ಹೇಳಿ ಮಾತಾಜಿ, ಓದಿ ಮಾತಾಜಿ, ಅನುವಾದ ನೀವು ಓದಿ. ಹೇಳಿದ್ರಲ್ಲ ಪ್ರಭು ಇವಾಗ ಜಮದಗ್ನಿ ಕತೆ, ಅದನ್ನ ಹೇಳ್ತೇನೆ. ಓಕೆ, ಗುರ್ತಿಟ್ಕೊಳ್ಳಿ, ಓದ್ಕೊಳ್ಳಿ. ಭಾಗವತದಲ್ಲಿ ಆದ್ರೂ ಕೇಳಿದ್ರೆ ಹಂಗೇ ಸ್ಪಷ್ಟವಾಗಿ ಕನ್ಫ್ಯೂಷನ್ ಇಲ್ಲದೆ ನೋಡಿ, ಆ ಕಡೆ ಈ ಕಡೆ ಗೊಂದಲ ಆಗದೆ ಹೇಳೋ ತರ ಪ್ರಾಕ್ಟೀಸ್ ಆಗ್ಬೇಕು. ಅದು ಆಗತ್ತೆ, ಪ್ರಾರಂಭ ಎಲ್ಲಿಂದನೂ ಮಾಡ್ಬೇಕು ನಾವೆಲ್ಲರೂ ನೋಡಿ. ಮುಂದೆ ನೋಡಿ, ನೀವೆಲ್ಲರೂ ಕ್ಲಾಸ್ಗಳು, ಭಗವದ್ಗೀತೆ 18 ದಿನದ ಕ್ಲಾಸು, ಭಕ್ತಿ ವೃಕ್ಷ ನೋಡಿ, ಈ ತರದೆಲ್ಲ ಕೊಡೋಂಗ್ ಆಗ್ಬೇಕು ನೋಡಿ. ಮೊನ್ನೆ ನಾಯಕನಹಟ್ಟಿಯಲ್ಲಿ ನೋಡಿ, ಆ ನಾಯಕನಹಟ್ಟಿ ಊರಲ್ಲಿ ಗಣಪತಿ ಹಬ್ಬ ದೊಡ್ಡದಾಗಿ ಮಾಡಿದ್ದಾರೆ. ಅದಕ್ಕೆ ಒಳ್ಳೆ ಸ್ಪೀಕರ್ಸ್ ಯಾರನ್ನ ಕರಿಬೇಕು ಅಂದ್ರೆ ನಮ್ಮ ಇಸ್ಕಾನ್ ಅವ್ರನ್ನ ಕರಿಬೇಕು ಅಂತ ಅನ್ಸಿದೆ ನೋಡಿ. ಆ ಲೋಕಲ್ ಭಕ್ತರನ್ನ ಇನ್ವೈಟ್ ಮಾಡಿದ್ದಾರೆ ನೋಡಿ. ಆ ಕಾರ್ಯಕ್ರಮಕ್ಕೆ ಸುಮಾ ಮಾತಾಜಿಯವರು ಹೋಗಿ, ಅವ್ರ ಗ್ರೂಪ್, ಅವ್ರ ಎಂಟೈರ್ ಟೀಮ್ ಹೋಗಿ ಒಳ್ಳೆ ಕತೆ ಕೊಟ್ಟು ಒಳ್ಳೆ ಕೀರ್ತನೆ ಮಾಡಿ ಬಂದಿದ್ದಾರೆ. ಅವರು ಬಹಳ ಇನ್ಸ್ಪೈರ್ ಆಗಿದೆ ನೋಡಿ. ಹಿಂಗೆ ನೋಡಿ, ಸ್ಥಳೀಯವಾಗಿ ತಾವು ಎಲ್ಲೆಲ್ಲೆಲ್ಲಿಂದ ಇದಿರೋ ನೋಡಿ, ಅವರೆಲ್ಲರೂ ನೋಡಿ ಈ ತರದ್ದು ಆಗ್ಬೇಕು
ನೋಡಿ ಅದಕ್ಕೆ ಕತೆ ಸರಿಯಾಗಿ ಕ್ರಮವಾಗಿ ಹೇಳೋದನ್ನ ಕಲ್ತ್ಕೋಬೇಕು. ನೋಡಿ ಹಂಗೆ ನೋಡಿ ಇಲ್ಲಿ ಹೇಳ್ತಿದ್ರೆ ಅಹಂಕಾರದಿಂದ ಪ್ರೇರಿತನಾಗದವನು, ಬುದ್ಧಿಯು ಲಿಪ್ತನಾಗದಿರುವವನು. ಲಿಪ್ತ ಅಂತಂದ್ರೆ ನೋಡಿ ಇಲ್ಲಿ ಲಿಪ್ಯತೆ ಆಸಕ್ತವಾಗುವುದಿಲ್ಲವೋ. ಬುದ್ಧಿ ಈ ಕೊಲ್ಲೋದಕ್ಕೆ ಇಂಟ್ರೆಸ್ಟ್ ಇರಬಾರ್ದು. ಕೆಲವರು ಈ ಕೊಲೆಗಡಕರಿಗೆ ಕೊಲ್ಲುವಂಥದ್ರಲ್ಲಿ ತುಂಬಾ ಇಂಟ್ರೆಸ್ಟ್, ಅದರಲ್ಲಿ ಆ ವಿಕೃತಿ ಆಗಿರುತ್ತೆ. ಅಂದ್ರೆ ಅವ್ರಿಗೆ ಕೊಲ್ಲೋದ್ರಲ್ಲಿ ಖುಷಿ ಸಿಗುತ್ತೆ. ಕೇಳಿದ್ರೆ ಈ ತರ ಓದಿದ್ದೀರಾ? ಯಾವ್ದಾದ್ರು ಕೇಸ್ಗಳಲ್ಲಿ ಓದಿದ್ದೀರಾ? ಅಡಿಕ್ಷನ್ ಹೌದು, ಅಡಿಕ್ಷನ್ ಅಂದ್ರೆ ಅವ್ರಿಗೆ ಕೊಲ್ಲೋದ್ರೆ ಖುಷಿ ಅವ್ರಿಗೆ. ಬೇರೆಯವ್ರಿಗೆ ಈಗ ಮೃಗಾರಿ ಕತೆ ಬರುತ್ತೆ ನೋಡಿ ಭಾಗವತದಲ್ಲಿ, ಅವನು ಅರ್ಧ ಬರ್ಧ ಕೊಂದು ಅದು ಒದ್ದಾಡೋದನ್ನ ನೋಡಿ ಖುಷಿ ಪಡ್ತಾ ಇದ್ರು. ಅದೊಂದು ಗ್ಯಾಂಗ್ ಇತ್ತಂತಲ್ಲ ಪ್ರಭುಜಿ, ಅಲ್ಲಿ ಅವರು ಕೊಲ್ಲೋದೇ ಸ್ಯಾಡಿಸ್ಟ್ಗಳು. ಅಲ್ಲ, ದಂಡುಪಾಳ್ಯ ಗ್ಯಾಂಗ್. ದಂಡುಪಾಳ್ಯ ಗ್ಯಾಂಗ್. ನೋಡಿ ಹಂಗೆ ಅದ್ರ ಮೇಲೆ ಒಂದು ಕನ್ನಡ ಫಿಲಂ ಕೂಡ ಮಾಡಿದ್ದಾರೆ ಅನ್ಸುತ್ತೆ ನೋಡಿ, ದಂಡುಪಾಳ್ಯ. ಅವರು ಹಂಗೇನೆ ವಿಚಿತ್ರವಾಗಿ ವಿಕಾರವಾಗಿ ಕೊಲ್ತಾ ಇದ್ರು. ಅವ್ರಿಗೆ ಏನಂದ್ರೆ ಬುದ್ಧಿ ಅದ್ರಲ್ಲಿ ಲಿಪ್ತ ಆಗ್ಬಿಟ್ಟಿರುತ್ತೆ, ಕೊಲ್ಲೋದ್ರಲ್ಲಿ ಲಿಪ್ತ ಆಗ್ಬಿಡುತ್ತೆ. ಅವ್ರಿಗೆ ಖುಷಿ, ಹಂಗ ಒದ್ದಾಡ್ತಾ ಸಾಯೋದ್ ನೋಡಿದ್ರೆ ಅವ್ರಿಗೆ ಖುಷಿ. ನೋಡಿ ಇದು ಬುದ್ಧಿಯು ಲಿಪ್ತವಾಗಿರುವುದು ಅಂದ್ರೆ ಹಂಗೆ. ನೋಡಿ ಅಹಂಕಾರದಿಂದ ಪ್ರೇರಿತರಾಗೋದು ಅಂದ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ, ನಾನು ಕೊಲ್ಲೋದಕ್ಕೆ ನಾನು ಅರ್ಹ, ಅವ್ರನ್ನೆಲ್ಲ ನಾನು ಕೊಲ್ತೀನಿ, ನನ್ಗೆ ಅಧಿಕಾರ ಇದೆ, ನಾನ್ ಸರಿ ನೋಡಿ ಅನ್ನುವಂಥದ್ದು ಅಹಂಕಾರ. ನಾನು ಮಾಡ್ತೀನಿ ಅಂತ, ಐ ಆಮ್ ದ ಡೂವರ್ ಅಂತ. ನೋಡಿ ಹಿಂದಿನ ಶ್ಲೋಕಗಳಿಗೆ ಜ್ಞಾಪಿಸ್ಕೊಳ್ಳಿ, ಒಬ್ಬ ಮಾಡೋನಿಂದ 5 ಅಂಶಗಳಿರ್ತವೆ ನೋಡಿ, 5 ಅಂಶಗಳಿರ್ತವೆ. ಈ ಅಹಂಕಾರಿ ಆದವನು ಏನ್ ಮಾಡ್ತಾನೆ, ನಾನ್ ಮಾಡ್ತೀನಿ ಅಂತ, ನಾನು ಎಲ್ಲರನ್ನು ಕೊಲ್ತೀನಿ, ನಾನು ಎಲ್ಲರನ್ನು ನಾಶ ಮಾಡ್ತೀನಿ ನೋಡೋ ಅನ್ನುವಂಥದ್ದು. ನಾನು ಒಳ್ಳೆಯವನು, ನಾನು ದಂಡಸಕರವನು ನೋಡಿ. ಅದನ್ನೇ ಈಗ ಬೈಬಲ್ ಕಥೆಯಿಂದ ನಾವು ಕೇಳಿದ್ವಿ. ಯಾರು ನೋಡಿ ಅವರೆಲ್ಲ ಅಹಂಕಾರಿತರಾಗಿರ್ತಾರೆ ನೋಡಿ. ಮುಂದೆ ಬಂದು ಕಲ್ಲೊಡಿರಿ, ಅದ್ರ ಒಂದು ಕಂಡೀಷನ್ ಅಂದ್ರೆ ನೀವು ಯಾವತ್ತು ಪಾಪ ಮಾಡಿರ್ಬಾರ್ದು ಅಂತ ಹೇಳಿದ್ರೆ ಅವ್ರು ಯಾರಾದ್ರೂ ಮುಂದೆ ಬರ್ತಾರ? ಬರೋದಿಲ್ಲ, ಬರಲ್ಲ ನೋಡಿ. ಅವರು ಅದಕ್ ಮೊದ್ಲು ಅಹಂಕಾರದಿಂದ ಇರ್ತಾರೆ. ಅವರು ನಾವೆಲ್ಲ ಒಳ್ಳೆಯವರು, ಈಕೆ ಯಾರೋ ನೋಡಿ ಅಡಲ್ಟರಿ ಪಾಪ ಮಾಡಿದಾಳೆ ನೋಡಿ, ಆಕೆನ ನಾವೆಲ್ಲ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು ಅಂತ ಇರ್ತಾರೆ ಅವರು ನೋಡಿ. ಅಂತ ಒಂದು ಸ್ಥಿತಿಯಲ್ಲಿ ನೋಡಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅವ್ರ ಅಹಂಕಾರವನ್ನು ಮುರಿಯೋದಕ್ಕೆ ನೋಡಿ ಇಂಥ ಒಂದು ತಂತ್ರವನ್ನ ಮಾಡ್ತಾರೆ ನೋಡಿ. ಎಲ್ಲ ಓಡೋಗ್ಬಿಡ್ತಾರೆ, ಯಾವನೂ ಇರಲ್ಲ ನೋಡಿ. ಹಂಗೆ ಬುದ್ಧಿಯು ಲಿಪ್ತವಾಗಿರುವುದು ಆಗುದು. ಆಸಕ್ತಿ ಅಂದ್ರೆ ಹಿಂಗೆ, ಅಹಂಕಾರ ಅಂದ್ರೆ ಹಿಂಗೆ ನೋಡಿ. ಒಂದು ಅಂಶ ಆಗ್ಬೇಕು ಅಂದ್ರೆ ಇಷ್ಟು 5 ಪರಮಾತ್ಮನ ಸ್ಯಾಂಕ್ಷನ್ ಇರಬೇಕು. ಪರಮಾತ್ಮನ ಸ್ಯಾಂಕ್ಷನ್ ಅಂದ್ರೆ ಏನದು ನೋಡಿ, ಗುರುಗಳು, ಜೀವಂತ ಗುರುಗಳು ನೋಡಿ. ಅವರು ಅಜೀವಂತ ಗುರುಗಳು ಯಾವಾಗ್ಲೂ ನಮ್ಗೆ ಬೋಧನೆ ಮಾಡ್ಕೊಂಡೇ ಇರಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೇನ್ ಮಾಡ್ತಾರೆ ಅವರು, ಧರ್ಮ ಗ್ರಂಥಗಳನ್ನ ಓದ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ಹೌದು, ಧರ್ಮ ಅದ್ರಲ್ಲಿ ಅವ್ರನ್ನ ನೋಡ್ಬೋದು ನೋಡಿ. ಅದನ್ನೇ ನೋಡಿ 15ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಮತ್ತು ಅನ್ಯಾಯದ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ನ್ಯಾಯ ಮತ್ತೆ ಅನ್ಯಾಯ ಅಂತ ಇಲ್ಲಿ ಬರುತ್ತೆ ನೋಡಿ, ನ್ಯಾಯ ಮತ್ತೆ ಅನ್ಯಾಯ ಅಂತ ಬರುತ್ತೆ ಇಲ್ಲಿ. ಹರೇ ಕೃಷ್ಣ. ನೋಡ್ರಿ ಹಿಂಗೆ ನೋಡಿ, ಅಹಂಕಾರದಿಂದ ಪ್ರೇರಿತರಾಗಬಾರ್ದು, ಗುರುಗಳ ಆಶ್ರಯ ತಗೋಬೇಕು. ಗುರುಗಳೇನ್ ಮಾಡ್ತಾರೆ, ಧರ್ಮ ಗ್ರಂಥಗಳನ್ನು ಓದ್ಕೊಳ್ಳಿ ಅಂತ ಹೇಳ್ತಾರೆ. ಅದರಲ್ಲಿ ಏನಾದ್ರು ಕನ್ಫ್ಯೂಷನ್ ಹೇಳಿದ್ರೆ ಅವ್ರ ಜೊತೆ ಚರ್ಚೆ ಮಾಡ್ಬೋದು. ಹಿಂಗೆ ಬುದ್ಧಿಯು ಲಿಪ್ತನಾಗದಿರುವವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ ನೋಡಿ. ಹನುಮಂತನನ್ನ ಉದಾಹರಣೆ ತಗೊಳ್ಳಿ. ಹನುಮಂತ ಲಂಕೆಗೆ ಹೋದಾಗ ಎಷ್ಟು ಜನ ಕೊಲ್ತಾನೆ ಗೊತ್ತಾ? ಅಕ್ಷಯ ಕುಮಾರನಿಂದ ಪ್ರಾರಂಭ ಮಾಡ್ಕೊಂಡು ಆ ಲಂಕೆ ಲಂಘನ ಮಾಡ್ಬೇಕಂದ್ರೇನೆ ಎಷ್ಟೋ ಜನ ಕೊಲ್ತಾ ಹೋಗ್ತಾನೆ. ಆ ಸಮುದ್ರ ದಾಟ್ಬೇಕಾದ್ರೇನೆ ಎಷ್ಟೋ ಜನ ಕೊಲ್ತಾನೆ. ಆ ಡಂಕಿಣಿಯನ್ನ ಕೊಲ್ತಾನೆ ಗೇಟಲ್ಲಿ, ಎಂಟ್ರೆನ್ಸ್ ಅಲ್ಲಿ. ಆಮೇಲೆ ಅಕ್ಷಯ ಕುಮಾರನನ್ನ ಕೊಲ್ತಾನೆ ನೋಡಿ. ಆಮೇಲೆ ಇಡೀ ಲಂಕೆನ ಸುಟ್ಟಾಕ್ಬಿಡ್ತಾನೆ ನೋಡಿ. ಇದೆಲ್ಲನೂ ರಾಮನ ಸೇವೆ ಅಂತ ಮಾಡ್ತಾನೆ ಅಲ್ವಾ ನೋಡಿ. ಹಂಗೆ ಕೊಂದ್ರು ಕೂಡ ಹನುಮಂತನ ಪಾಪ ಬರುತ್ತಾ? ಬರುತ್ತೆ. ಹಿಂಗೆ ಅವನ ಕಾರ್ಯಗಳು ಅವನನ್ನು ಬಂಧಿಸೋದಿಲ್ಲ. ಕೃಷ್ಣ, ಹರೇ ಕೃಷ್ಣ. ನನಗೆ ಸಮಯ ಆಗ್ತಾ ಇದೆ, ತುಂಬಾ ಅರ್ಜೆಂಟ್ ಒಂದು ಕೆಲಸ ಇದೆ. ನೀವು ಭಾವಾರ್ಥವನ್ನ ನೋಡಿ ನೀವು ಓದ್ಕೊಳ್ಳಿ. ಶ್ವೇತಾ ಮಾತಾಜಿ ಕಾರ್ಯಕ್ರಮ ಮುಂದುವರಿಸಿ ಅಂತ ಕೇಳ್ಕೊಳ್ತೇನೆ. ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಾವಾರ್ಥ ನಾಳೆ ಹೇಳ್ತೀರಾ ಪ್ರಭುಜಿ ಅರ್ಥ?
ಇಲ್ಲ ಮಾತಾಜಿ, ನೀವೇ ಓದ್ಕೊಳ್ಳಿ. ಈಗಾಗಲೇ ಹೇಳಿದೆ, ನೀವು ಹಾ ಪ್ರಭು. ಓದಿದಿರಿ. ಇಂಟ್ರೆಸ್ಟ್ ಇರೋರು ಓದ್ಕೊಳ್ಳಿ. ಏನಾದ್ರು ಪ್ರಶ್ನೆ ಇದ್ರೆ ಆಮೇಲೆ ಕೇಳ್ಬೋದು ನಾಳೆ. ನಮ್ಗೆ ಈಗ ಹಾ ಸಮಯ ಪ್ರಭು. ಆಗ್ತದೆ. ನೀವು ಕಾರ್ಯಕ್ರಮಕ್ಕೆ ಮುಂದುವರಿಸಿದ್ದಾರೆ. ಹಾ ಪ್ರಭುಜಿ. ಹರೇ ಪ್ರಭು, ಅದು ಬೀದರ್ ಅವ್ರದ್ದು ಸ್ವಲ್ಪ ಕನೆಕ್ಟಿವಿಟಿ ಕೊಡ್ತೀರಾ ಪ್ರಭು? ಕೊಡ್ತೀನಿ ಮಾತಾಜಿ. ನನಗೊಂದು ಮೆಸೇಜ್ ಹಾಕಿ, ನಾನು ಓಕೆ. ಹರೇ ಕೃಷ್ಣ. ಮಾತಾಜಿ, ಯಾರ್ದಾದ್ರು ವಿಶೇಷ ಕಾರ್ಯಕ್ರಮಗಳಿದಾವ ಮಾತಾಜಿ? ಯಾರ್ದಾದ್ರು ವಿಶೇಷ ದಿನಗಳಿದಾವ? ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ನಂದು ವೆಡ್ಡಿಂಗ್ ಆನಿವರ್ಸರಿ ಮಾತಾಜಿ. ಪ್ರಭುಜಿ ನನ್ಗೆಲ್ಲಾರು ವಿಶ್ ಮಾಡಿ ಭಕ್ತಿಯಲ್ಲಿ ಇನ್ನು ಮುಂದೆ ಹೋಗ್ಲಿ ಅಂತ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಾರು 3 ಸತಿ ಎಲ್ಲ ಆರೋಗ್ಯವಾಗಿ ಎಲ್ಲರೂ ಚೆನ್ನಾಗಿರ್ಲಿ ಅಂತಂದು ಎಲ್ಲಾರ ಪರವಾಗಿನೂ ಮತ್ತೆ 3 ಸತಿ ಹರೇ ಕೃಷ್ಣ ಮಾಮಂತ್ರ ಹೇಳೋಣ ಮಾತಾಜಿ. ಮೊದ್ಲು ನಿಂದು ಮಾಡಿ ಆಮೇಲೆ ಅದು ಹೇಳೋಣ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ 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 ಮಾತಾಜಿ ಹಂಗೆ ದರ್ಶಿನಿ ಮಾತಾಜಿ ಬರ್ತಡೇ ಇದೆ ಮಾತಾಜಿ. ಓ ಹೌದಾ? ಹರೇ ಕೃಷ್ಣ. ದರ್ಶಿನಿ ಮಾತಾಜಿ ಚಳ್ಕೆರೆ ಮಾತಾಜಿ ಅವರು ಭಕ್ತಿಯಲ್ಲಿ ಇನ್ನು ಚೆನ್ನಾಗಿ ಮುಂದುವರಿಲಿ, ಮತ್ತೆ ಅವರು ಚೆನ್ನಾಗಿ ಓದ್ಲಿ ಅಂತ ಎಲ್ಲರೂ 3 ಸತಿ ಹರೇ ಕೃಷ್ಣ ಮಾಮಂತ್ರ ಹೇಳೋಣ ಮಾತಾಜಿ. ಎಷ್ಟನೇ ವರ್ಷದ್ದು ಮಾತಾಜಿ ಬರ್ತಡೇ? 22 ಇರ್ಬೇಕು ಮಾತಾಜಿ. 21. ಹಾ ಹಾ ಮಾತಾಜಿ. ಹರೇ ಕೃಷ್ಣ. ದರ್ಶಿನಿ ಮಾತಾಜಿ ಅವ್ರಿಗಾಗಿ 3 ಸತಿ ಹರೇ ಕೃಷ್ಣ ಮಾಮಂತ್ರ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ 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 ಹರೇ ರಾಮ ಹರೇ ಹರೇ ರಾಮ ರಾಮ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಈಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ದಂಡಾಲ್ ಪ್ರಣಾಮ್ ಎಲ್ರಿಗೂ. ದಂಡಾಲ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ.